ಅದು ಸಿನಿಮಾ ಮುಗಿಸಿದ ಮೇಲೆ ಮಾಡಿದಂಥ ಪಾತ್ರ ಅವರೇ ಬರೆದಂಥ ಪಾತ್ರ ಅಂತ. ಶ್ರೀಮಂತರೂ ಅದಕ್ಕೆ ಲೆಕ್ಕ ಇಲ್ಲ ಸಿಸ್ಟಮ್ ಮುಂದೆ ಅಂತ ಒಂದು ತೋರಿಸ್ಬೇಕು. ಅದಕ್ಕೋಸ್ಕರ ಈಗ ಒಂದು ಹೊಸ ರೋಲ್ ಬರ್ಕೊಂಡಿದ್ದೀನಿ, ಮಾಡ್ತೀಯ ಅಂತ. ಇವ್ರಿಗೆ ಹೆಂಗೆ ಅಂದರೆ ಕಾಲೆಲ್ಲ ಕಟ್ಬಿಡೋದ್ರಲ್ಲಿ ಹೊಡಿತಾರಲ್ಲ, ಹೊಡಿಯೋ ಶಾರ್ಟಲ್ಲಿ ಗಲಾಟೆ ಅಲ್ವಿ, ಗಲಾಟೆ ಮಾಡ್ಬೇಕು, ಅಯ್ಯೋ ಕಿರ್ಸ್ಬೇಕು. ನೀವು ಯಾವ ಮೈಕಲ್ಲಿ ಕಟ್ಟಿಡಿದ್ರು ಕೇಳಿಸಲ್ಲ. ನಾನು ಬಂದರೆ ಅವ್ರು ಖುಷಿ ಪಡೋರು, ಸಾರ್ ನೀವು ಬಂದ್ರಿ ಸಾರ್, ಇವತ್ತು ನಿಮ್ಗೆ ಹೊಡಿತಾರೆ, ನಮ್ಗೆ ಬಿಟ್ಬಿಡ್ತಾರೆ. ನಾನು ನೋಡ್ಬಿಟ್ಟು ಗಾಬರಿ ಆಗೋಗ್ಬಿಟ್ಟಿದ್ನೆಲ್ಲ. ಅಯ್ಯಯ್ಯೋ ಇದಕ್ಕೆ ಓಕೆ ಅಂದ್ಬಿಟ್ಟು ನಾನು ಸಿಗಾಕೋಬಿಟ್ಟಲ್ಲ, ನೈಟ್ ಒದೇ ತಿನ್ಬೇಕಲ್ಲ ಅಂತ. ಬಟ್ ಕಟ್ಟಾಕಿದ್ದೇನೆ ಎಷ್ಟು ಅಂದರೆ ಎಷ್ಟು ಟಾರ್ಚರ್ಸ್ ಆಗಿತ್ತು ಅಂದರೆ, ನಾನೇನೆ ಅದಾದಮೇಲೆ ಒಂದು 10 ದಿವಸ ನಂಗೆ ಮಲಗಿದ್ದಾಗೆಲ್ಲ ಹಿಂಗೆ ಮಲ್ಕೊಂಡ್ರೆ ಹಿಂಗೆ ಕಟ್ಟಿರೋ ಥರನೇ ಫೀಲಿಂಗ್ ಇರೋದು, ನೆಮ್ಮದಿಯಾಗಿ ಮಲಗೋಕ್ಕೆ ಆಗ್ತಾ ಇರಲ್ಲ. ಆ ಸಿನಿಮಾ ಇವತ್ತು ನಾನು ಪೂರ್ತಿ ನೋಡಿಲ್ಲ. ಸೊ ಆಡಿಯನ್ಸ್ ಮುಖ್ಯ ಅಂತ ನನಗನ್ಸುತ್ತೆ. ದುಡ್ಡು ಅನ್ನೋದಕ್ಕಿಂತ ಅಲ್ಲಿ ತುಂಬ ದೊಡ್ಡ ಆಡಿಯನ್ಸ್ಗೆ ಎಕ್ಸ್ಪೋಜರ್ ಸಿಗುತ್ತಲ್ಲ. ಈಗ ನಾನು ಯಾವುದೋ ಒಂದು ಪುಟ್ಟ ಸಿನಿಮಾಗೆ ಮಾಡ್ತೀನಿ ಅಂತಂದ್ರೆ ಇವ್ನು ಯಾರು ಅಂತಂದರೆ ಇವ್ನು ರಜನಿ ಸಿನಿಮಾಲ್ ಮಾಡಿದ್ನಲ್ಲ, KD ರೋಲ್ ಮಾಡಿದ್ನಲ್ಲ ಅಂತ ಗುರ್ತು ಹಿಡಿಬೋದಲ್ಲ. ಸೊ ಗುರ್ತು ಹಿಡಿಯೋದಕ್ಕೆ ಒಂದು ದೊಡ್ಡ ಆಡಿಯನ್ಸ್ ಬೇರೆ ಅಲ್ಲ ಅದು. ಸೊ ಅಷ್ಟು ಆಡಿಯನ್ಸ್ಗೆ ಗೊತ್ತಾಗುತ್ತಲ್ಲ ನೀವು ಯಾರು ಅಂತ ಅಂದ್ಬಿಟ್ಟು, ಅದು ಇನ್ನೊಂದು ಸಿನಿಮಾಗೆಲ್ಲೋ ಹೆಲ್ಪ್ ಆಗುತ್ತೆ. ಸೊ ಸ್ಟಾರ್ ಸಿನಿಮಾಗಳು ಹಾಗಾಗಿ, ಸ್ಟಾರ್ ಸಿನಿಮಾಗಳು ಅದೇ ಕೆಲಸ ಮಾಡಬೇಕು ಅಂತ ಅನ್ಸುತ್ತೆ. ಎಲ್ಲೋ ಹಿಂದಿಯಿಂದ ಒಬ್ಬ ಹೀರೋನೇ ಕರ್ಕೊಂಬಂದು ಆ್ಯಕ್ಟ್ ಮಾಡ್ತಾ ಇರ್ಬೇಕಾದ್ರೆ ಸೊ ನಮ್ಗಳಿಗೆಲ್ಲ ಆಪರ್ಚುನಿಟಿ ಭಾರಿ ಕಡಿಮೆ. ಒಂದು ದೊಡ್ಡ ಹಿಟ್ಟಲ್ಲಿ, ದೊಡ್ಡ ಹಿಟ್, ತುಂಬ ದೊಡ್ಡ ಹಿಟ್. ಅದಾದಮೇಲೆ ಹಾಡುಗಳನ್ನು ವಿಗ್ಗಿಗೆಲ್ಲ ಹಾಕೊಂಡಿದ್ದಲ್ಲ, ಹಾಗಾಗಿ ಅವರು ಅಷ್ಟಾಗಿ ರಿಲೇಟ್ ಮಾಡ್ಕೊಳ್ಳಿಲ್ಲ ಅದಕ್ಕೆ. ಜೊತೆಗೆ ಅದಕ್ಕೆ ಡಬ್ ಮಾಡೋಕ್ಕಾಗಲಿಲ್ಲ. ಮಧುರೈ ಸ್ಲ್ಯಾಂಗ್ ಅಂತ ಅಂದ್ಬಿಟ್ಟು ಸಮುದ್ರಕಣಿ ಮಾಡಿದ್ರು ನನಗೆ ಅದ್ರಲ್ಲಿ ಡಬ್. ನನಗೆ ಪಿಕ್ಚರ್ಲ್ಲಿ ನಾನು ಮಾಡಿದ್ದೀನಿ ಅಂತ ಅನ್ಸಲೇ ಇಲ್ಲ. ನಾನು ಡೈಲಾಗ್ ಬರ್ತಾಯಿದ್ರೆ ಯಾರು ಮಾತಾಡ್ತಾರೆ ಅಂತ ಹುಡುಕ್ತಾ ಇದ್ದೆ. ಅಯ್ಯೋ ನಾನೇ ಮಾತಾಡ್ತಾ ಇರೋದು ಅಂತ ನನಗೆ ಸ್ವಲ್ಪ ಆಮೇಲೆ ಗೊತ್ತಾಗ್ತದೆ. ಸಮುದ್ರ ಕಣಿ ಮಾಡಿದ್ರು. ವಿಚಾರಣೆ ಇಲ್ಲಿ ನಿಮ್ಮದು ಚಿಕ್ಕ ಪಾತ್ರ ಆದರೂ ಭಾಳ ತುಂಬ ದೊಡ್ಡ ಟ್ವಿಸ್ಟ್ ಕೊಡೋ ಪಾತ್ರ, ತುಂಬ ಎಫೆಕ್ಟಿವ್ ಆಗಿತ್ತು. ಅದು ಸಿನಿಮಾ ಮುಗಿಸಿದ ಮೇಲೆ ಮಾಡಿದಂಥ ಪಾತ್ರ ಅವರೇ ಬರೆದಂಥ ಪಾತ್ರ ಅಂತ. ಸುಮ್ಮನೆ ಹೆಚ್ಚು ಕಡಿಮೆ ಶೂಟಿಂಗ್ ಮುಗಿದೋದ್ಮೇಲೆ ಬರೆದು ಅದಾದಮೇಲೆ ಫೋನ್ ಮಾಡಿದೆವಲ್ಲ. ನಾನು ಎಲ್ಲೋ ಗೋವಾಲ್ಲಿ ಶೂಟಿಂಗ್ಲಿದ್ದೆ, ಫ್ರೆಂಡ್ಸ್ ಒಬ್ರದ್ದು ನಡೀತಾ ಶೂಟಿಂಗ್. ಕಿಶೋರ್ ಹಿಂಗಿದೆ ಒಂದು ಸಿನಿಮಾ ಮಾಡಿದ್ದೀನಿ. ಇದರಲ್ಲಿ ನನಗೇನೆಂದರೆ ಸಿಸ್ಟಮ್, ಈಗ ಅಪ್ರೆಸ್ಡ್ ಕ್ಲಾಸ್ನ ಹೆಂಗೆ ತುಳಿತಾರೆ, ಬಡವ್ರನ್ನ ಹೆಂಗೆ ತುಳಿತಾರೆ ಅಂತ ಒಂದಿದೆ. ಶ್ರೀಮಂತರೂ ಅದಕ್ಕೆ ಲೆಕ್ಕ ಇಲ್ಲ ಸಿಸ್ಟಮ್ ಮುಂದೆ ಅಂತ ಒಂದು ತೋರಿಸ್ಬೇಕು. ಅದಕ್ಕೋಸ್ಕರ ಈಗ ಒಂದು ಹೊಸ ರೋಲ್ ಬರ್ಕೊಂಡಿದ್ದೀನಿ, ಮಾಡ್ತೀಯ ಅಂತ. ಡೇಟ್ ಇರಲಿಲ್ಲ ಅವಾಗ. ಯಾವುದೊಂದು ಇನ್ನೊಂದು ಗಡಿಗಾರ ಮಾಡಿದ್ದಾರೆ ಕೇಳಂತ ಒಂದು ಸಿನಿಮಾ ಮಾಡ್ತಾಯಿದ್ದೆ, ಚೆನ್ನಾಗಿತ್ತು ಅದನ್ನು, ಪುಟ್ಟ ಕತೆ. ಅದು ಇದರಲ್ಲಿ ಪಾಂಡಿಚೇರಿಲಿ ಶೂಟ್ ಮಾಡ್ತಾಯಿದ್ದೀನಿ. ನಾನು ಅಲ್ಲಿಂದ ಹೆಂಗೆ ಬಂದು ಹೋಗ್ಬೋದಾ ಅಂತ ಅಂದೆ. ನೀನು ರಾತ್ರಿ ಬಾಯಲ್ಲಿ ಶೂಟ್ ಮಾಡು, ಬೆಳಗ್ಗೆಲ್ಲಿ ಹೋಗ್ಬಿಡು. ಸರಿ ಓಕೆ. ಫಸ್ಟ್ ಡೇ ಹೋದೆ. ಫಸ್ಟ್ ಡೇ ಮಾಡಿರೋ ಫುಟೇಜ್ ತೋರಿಸಿದ್ರು. ಎಲ್ಲರನ್ನೂ ಹಾಕ್ಕೊಂಡು ಚೆಚ್ತಾ ಇದ್ದಾರೆ ಹುಡುಗರನ್ನ. ವಿಚಾರಣೆ ಡಮ್ಮಿ ಒರಿಜಿನಲ್ ಪೊಲೀಸು, ಡಮ್ಮಿ ಸ್ಟಿಕ್ಸು. ಅವ್ರಿಗೆ ಡಮ್ಮಿ ಸ್ಟಿಕ್ ಒರಿಜಿನಲ್ ಪೊಲೀಸ್ ಕೊಟ್ಬಿಟ್ಟಿದ್ದಾರೆ, ಕರೆಕ್ಟಾಗಿರುತ್ತೆ ಅಂತ ಅಂದ್ಬಿಟ್ಟು ನೋಡೋದಕ್ಕೆ ಕರೆಕ್ಟಾಗಿ. ಅವರು ಈ ಹುಡುಗರೆಲ್ಲ ಒರಿಜಿನಲ್ ಹುಡುಗರು ಪಾಪ ಏನು ಮಾಡ್ತಾರೆ, ಸ್ಟಿಕ್ ಮಾತ್ರ ಡಮ್ಮಿ. ಸ್ಟಿಕ್ ಡಮ್ಮಿ ಅಂದರೆ ನಮಗೆ PVC ಪೈಪ್ ಇರುತ್ತೆ, ಹೊರಗಡೆ ಇದು ಸ್ಟೈರೋಫೋಮು ಯಾವುದ್ರದ್ದು ಒಂದು ಕವರಿಂಗ್ ಇರುತ್ತೆ, ಫೋಮ್ ಕವರೇಜ್. ಬಟ್ ಸ್ಟಿಲ್ ಹೊಡೆದ್ರೆ ಏಟ್ ಬೀಳುತ್ತೆ, ಅದು ಚುರ್ರನ್ನುತ್ತೆ. ಪ್ಲಾಸ್ಟಿಕ್ ಸ್ಟಿಕ್ಕಲ್ಲಿ ಹೊಡೆದಷ್ಟು ನೋವಾಗಲ್ವೇನೋ, ಅಥವಾ ಕಡ್ಡಿಯಲ್ಲಿ ಹೊಡೆದಷ್ಟು ನೋವಾಗಲ್ಲ, ಬಟ್ ನೋವಾಗುತ್ತೆ. ಇವ್ರಿಗೆ ಹೆಂಗೆ ಅಂದರೆ ಕಾಲೆಲ್ಲ ಕಟ್ಬಿಡೋದ್ರಲ್ಲಿ ಹೊಡಿತಾರಲ್ಲ, ಹೊಡಿಯೋ ಶಾರ್ಟಲ್ಲಿ ಗಲಾಟೆ ಅಲ್ವಿ, ಗಲಾಟೆ ಮಾಡ್ಬೇಕು, ಅಯ್ಯೋ ಕಿರ್ಸ್ಬೇಕು. ನೀವು ಯಾವ ಮೈಕಲ್ಲಿ ಕಟ್ಟಿಡಿದ್ರು ಕೇಳಿಸಲ್ಲ. ಅವ್ರು ಓಡ್ ಬಂದು ಹಿಡ್ಕೊಂಡು ಬಿಡಿಸ್ಬೇಕಾಗಿತ್ತಂತೆ. ಇವ್ರಿಗೆ ಆ್ಯಕ್ಚುಲಿ ನಿಜವಾಗ್ಲೂ ನೋವಾಗ್ತಾ ಇತ್ತಂತೆ. ಇವ್ರು ಹೇಳ್ತಾ ಇದ್ದೆ ಹುಡುಗರೆಲ್ಲ, ನನಗೆ ಹೇಳ್ತಾ ಇದ್ರಲ್ಲ. ನಾನು ಬಂದರೆ ಅವ್ರು ಖುಷಿ ಪಡೋರು, ಸಾರ್ ನೀವು ಬಂದ್ರಿ ಸಾರ್, ಇವತ್ತು ನಿಮ್ಗೆ ಹೊಡಿತಾರೆ, ನಮ್ಗೆ ಬಿಟ್ಬಿಡ್ತಾರೆ. ನಾನು ನೋಡ್ಬಿಟ್ಟು ಗಾಬರಿ ಆಗೋಗ್ಬಿಟ್ಟಿದ್ನೆಲ್ಲ. ಅಯ್ಯಯ್ಯೋ ಇದಕ್ಕೆ ಓಕೆ ಅಂದ್ಬಿಟ್ಟು ನಾನು ಸಿಗಾಕೋಬಿಟ್ಟಲ್ಲ. ಅದು ನೈಟ್ ಅಲ್ಲಿಂದ ಡ್ರೈವ್ ಮಾಡ್ಕೊಂಡು, ಅದು ಬೇರೆ ರಾತ್ರಿ ಎಲ್ಲ ಬೆಳಗ್ಗೆ ಅಲ್ಲಿ ಶೂಟ್ ಮಾಡಿ ರೈತ ಬಂದು ಇಲ್ಲಿ ನೈಟ್ ಒದೇ ತಿನ್ಬೇಕಲ್ಲ ಅಂತ. ಬಟ್ ಓಕೆ, ನನಗೆ ತೊಂದರೆ ಮಾಡಿದೆ ಮಾಡಿದ್ರು ಅವರು. ನನಗೆ ಹೊಡೆಯೋ ಸೀನ್ ಇದ್ದಲ್ಲ, ಒಬ್ಬರು ಕರಾಟೆ ವೆಟ್ರಿಯ ಮಾಸ್ಟರ್ ಒಬ್ಬರು ಅವ್ರು ಮಾಡಿದ್ದು. ಅವ್ರ ಪಾಪ ತುಂಬ ಒಂಚೂರು ಇಟ್ಬಿಟ್ಟಿದ್ದಾರೆ ಹಂಗೆ ಮಾಡಿದ್ರು. ಬಟ್ ಕಟ್ಟಾಕಿದ್ದೇನೆ ಎಷ್ಟು ಅಂದರೆ ಎಷ್ಟು ಟಾರ್ಚರ್ಸ್ ಆಗಿತ್ತು ಅಂದರೆ, ನಾನೇನೆ ಬೆಳಗ್ಗೆ ಅಲ್ಲಿಗೆ ಶೂಟ್ ಹೋಗಬೇಕಲ್ಲ. ಸೊ ರಾತ್ರಿ ಬೇಗ ಮುಗಿಸ್ಬೇಕು ಅಂತ ಅಂದ್ಬಿಟ್ಟು ಮತ್ತೆ ಲೇಟ್ ಆಗೋಗ್ಬಿಟ್ರೆ ಹೋಗೋದಕ್ಕೆ ಅಂತ ಅಂದ್ಬಿಟ್ಟು ನಾನು ಕಟ್ಟು ಬಿಚ್ಚಬೇಡಿ, ಹಂಗೆ ಬಿಟ್ಬಿಡಿ ಅಂತ ಹೇಳ್ಬಿಟ್ಟೆ. ಅದಾದಮೇಲೆ ಒಂದು 10 ದಿವಸ ನಂಗೆ ಮಲಗಿದ್ದಾಗೆಲ್ಲ ಹಿಂಗೆ ಮಲ್ಕೊಂಡ್ರೆ ಹಿಂಗೆ ಕಟ್ಟಿರೋ ಥರನೇ ಫೀಲಿಂಗ್ ಇರೋದು, ನೆಮ್ಮದಿಯಾಗಿ ಮಲಗೋಕ್ಕೆ ಆಗ್ತಾ ಇರಲ್ಲ. ಆ ಸಿನಿಮಾ ಎಲ್ರಿಗೂ ಟ್ರಾಮಾನೇ. ದಿಲೀಪ್ ಸುಬ್ರಾಯನ್ ಅಂತ, ಸೂಪರ್ ಸುಬ್ರಾಯನ್ ಮಾಸ್ಟರ್ ಮಗ, ಅವನು ಅದಕ್ಕೆ ಇದಾಗಿ ಫೈಟ್ ಮಾಸ್ಟ್ರಾಗಿ ಮಾಡಿದ್ದು. ದಿಲೀಪ್ ಇವಾಗಲೂ ಹೇಳ್ತಾರೆ, ಮೊನ್ನೆನೂ ಇವು ಕುಮಾರಾಜ ಸಿನಿಮಾಲಿ ದಿಲೀಪ್ ಆ್ಯಕ್ಟ್ ಮಾಡ್ತಾರೆ ಒಂದು ಒಳ್ಳೆ ರೋಲಲ್ಲಿ. ಅವಾಗ ಹೇಳ್ತಾ ಇದ್ರು, ಸಾರ್ ಅವ್ರು ನನ್ನ ಕನ್ಸಲ್ಲೆಲ್ಲ ಬರೋದು ಸಾರ್, ಕನ್ಸಲ್ಲಿ ನಾನೇ ಜೈಲ್ಗೆ ಹೋದಂಗೆಲ್ಲ ಬರೋದು ಸರ್. ಏನೋ ತಪ್ಪು ಮಾಡಿ ಜೈಲ್ಗೆ ಹೋಗ್ಬಿಟ್ಟಿದ್ದೀನಿ, ಸಿಗಾಕೊಂಡ್ಬಿಟ್ಟಿದ್ದೀನಿ, ಬಿಡ್ತಾ ಇಲ್ಲ ಅವರು, ಎಲ್ಲ ಹಾಕೊಂಡು ನನ್ನ ಹೊಡಿತಾ ಇದ್ದಾರೆ, ಇದೆಲ್ಲ ಕನಸು ಬರೋದು ಸರ್ ಅಂತ. ಸೊ ಎಲ್ರಿಗೂ ಟ್ರಾಮಾನೇ ಆ ಸಿನಿಮಾ. ಒಂದು ದಿವಸ ಅಂತೂ ಅದನ್ನೇ ಶೂಟ್ ಮಾಡ್ತಾರೆ, ದಿವಸ ಪೊಲೀಸು ಹೊಡ್ತಾ ಪಡ್ತಾ, ಅವರು ಟಾರ್ಚರು ಇವ್ರು ಟಾರ್ಚರ್, ಒಬ್ಬರನ್ನೊಬ್ರು ಮ್ಯಾನಿಪ್ಯುಲೇಟ್ ಮಾಡಿದೆ ನೋಡಿ ವೆಟ್ರಿಗೆ ಸಾಕೋಗೋಯ್ತು ಒಂದು ದಿವಸ. ಇವತ್ತು ಬೇಡ ಶೂಟಿಂಗ್ ಕ್ಯಾನ್ಸಲ್ ಮಾಡೋಣ ಅಂತ ಕ್ಯಾನ್ಸಲ್ ಮಾಡ್ಬಿಟ್ಟೋಡು. ಸೊ ಈ ಲೆವೆಲ್ಗೆ ಟಾರ್ಚರ್ ಆ ಸಿನಿಮಾ. ಇವತ್ತು ನಾನು ಪೂರ್ತಿ ನೋಡಿಲ್ಲ, ಚುಚ್ಚು ನೋಡಿದ್ದೀನಿ. ಅಷ್ಟೊಂದೆಲ್ಲ ಹಿಂಸೆ ನನಗಾಗಲ್ಲ, ಬಾರಿ ತುಂಬ ಕ್ರೌರಿ ಇದೆ ಸರ್. ಬಟ್ ಅದು ಇದಿದೆ, ಸತ್ಯ ಎಫೆಕ್ಟಿವ್ ಆಗಿದೆ, ಸತ್ಯನೂ ಇದೆ, ನೋಡೋಕೆ ಕಷ್ಟ.
ತುಂಬ ರಿಯಾಲಿಟಿ ತಡ್ಕೊಳ್ಳೋಷ್ಟು ಮನುಷ್ಯನ ಮನಸ್ಸು ಗಟ್ಟಿಯಾಗಿರಬೇಕು ತಡ್ಕೋಬೇಕಂದ್ರೆ. ಸೊ ವಿಚಾರಣೆ ಅದರ ಮಧ್ಯದಲ್ಲಿ ಇನ್ನೊಂದು ಒಳ್ಳೆ ಸಿನಿಮಾ ಹರಿದಾಸ್ ಒಂದಾಯಿತು, ಚೆನ್ನಾಗಾಯಿತು. ನಾನು ತಮಿಳೆ ತಮಿಳ್ ಹರಿದಾಸ್ ಅಂತ. ನೆನಪೆ ಒಬ್ಬ ಆಟಿಸ್ಟಿಕ್ ಮಗು, ಅವನ ತಂದೆ ಪಾತ್ರ. ಅದು ಮುಂಚೆ ಒಬ್ಬ ಸೇಲ್ಸ್ಮನ್ ಥರ ಇತ್ತು, ಚೆನ್ನಾಗಿತ್ತು. ಬಟ್ ಅದನ್ನು ಒಂದು ಸ್ವಲ್ಪ ಕಮರ್ಷಿಯಲ್ ಆಗಿ ಮಾಡೋಣ ಅಂತ ಅಂದ್ಬಿಟ್ಟು ಅವರು ಅದನ್ನು ಪೊಲೀಸ್ ಆಫೀಸರ್ ಮಾಡಿದ್ರು. ಅದು ಇಂಟ್ರೆಸ್ಟಿಂಗ್ ಆಗಿತ್ತು. ಒಬ್ಬ ಪೊಲೀಸ್ ಆಫೀಸರ್ ಆಟಿಸ್ಟಿಕ್ ಮಗು, ಒಂದು ಆಟಿಸಮ್ ಇದೆ ಅಂತಲೇ ಗೊತ್ತಿರಲ್ಲ ಅವನಿಗೆ. ತಾಯಿ ತೀರ್ಕೊಂಡ್ಬಿಟ್ಟಿರ್ತಾಳೆ ಡೆಲಿವರಿಯಲ್ಲಿ. ಅವನು ಅವ್ರ ಅಮ್ಮನ ಹತ್ರ ಬಿಟ್ಬಿಟ್ಟು ಪಾಡಿಗೆ ಕೆಲಸ ಮಾಡ್ಕೊಂಡಿರ್ತಾನೆ. ಸಿಕ್ಕಾಪಟ್ಟೆ ಕಮಿಟೆಡ್ ಪೊಲೀಸ್ ಆಫೀಸರು, ಸಖತ್ತು ರೆಪ್ಯೂಟೆಡ್ ಪೊಲೀಸ್ ಆಫೀಸರು. ಪಾಡಿಗೆ ಇರ್ತಾನೆ. ಅವ್ರು ತಾಯಿ ತೀರ್ಕೊಂಡ್ಬಿಡ್ತಾರೆ, ಮಗುನ ಕರ್ಕೊಂಬರ್ಬೇಕು ವಾಪಸ್. ಕರ್ಕೊಂಬಂದಮೇಲೆ ಅವ್ನು ಯಾಕೆ ಹಂಗಿದ್ದಾನೆ ಅಂತ ಗೊತ್ತಾಗ್ತಾ ಇರಲ್ಲ ಅವನಿಗೆ. ಸ್ವಲ್ಪ ಲರ್ನಿಂಗ್ ಸ್ಲೋ ಇದೆ, ಅದು ಇದು ಅಂತ ಇರುತ್ತೆ. ಬಟ್ ಅವ್ನು ಪಾಡಿಗೆ ಅವನಿರ್ತಾನೆ, ವಿಚಿತ್ರವಾಗಿರ್ತಾನೆ. ಇವ್ನು ಏನು ಮಾತಾಡೋ ಟ್ರೈ ಮಾಡಿದ್ರೆ ಅವ್ನು ಮಾತಾಡಲ್ಲ ಸರಿಗೆ. ಇವ್ನಿಗೇನು ಅಂತಲೇ ಗೊತ್ತಲ್ಲ, ಅರ್ಥ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಅದಾದಮೇಲೆ ಇವನು ಡಾಕ್ಟರ್ ಕರ್ಕೊಂಡು ಹೋಗ್ತಾನೆ. ಅದಾದಮೇಲೆ ಗೊತ್ತಾಗುತ್ತೆ ಆಟಿಸಮ್ ಅಂತ ಇದೆ, ಅವ್ನಿಗೆ ಆಟಿಸಮ್ ಇದೆ, ಒಂದು ಸ್ಪೆಷಲಿ ಏಬಲ್ಡ್. ಅವನಿಗೆ ಒಂದು ಸ್ಟ್ರೆಂತ್ಸ್ ಇರುತ್ತೆ, ಬಟ್ ಕೆಲವು ವಿಷಯಗಳು ಒಂದು ಸ್ಲೋ ಇರ್ತಾನೆ ಅಂತ. ಸರಿ, ಅವ್ನು ಸ್ಕೂಲ್ ಕಳಿಸ್ಬೇಕು ಅಂದರೆ ಸ್ಕೂಲ್ಗೆ ಯಾವ ಸ್ಕೂಲಲ್ಲಿ ಅಡ್ಮಿಷನ್ ಕೊಡೋಣ. ಗೌರ್ಮೆಂಟ್ ಸ್ಕೂಲಲ್ಲಿ ಮಾತ್ರ ಪ್ರಾವಿಷನ್ ಇದೆ. ಆ್ಯಕ್ಚುಲಿ ಗೌರ್ಮೆಂಟೇ ಮಾಡಿರೋ ಪ್ರಾವಿಷನ್ ಇದೆ. ವಿತ್ ಪೇರೆಂಟ್ ಕಂಪ್ನಿ ಮಾಡಿದ್ರೆ ಇವನ್ನೆಲ್ಲ ಸ್ಪೆಷಲಿ ಏಬಲ್ಡ್ ಮಕ್ಕಳನ್ನ ಸೇರಿಸ್ಬೋದು ಅಂತ. ಸೊ ಅವ್ನು ಕೆಲಸ ಬಿಟ್ಬಿಟ್ಟು ಕೆಲಸದಿಂದ ಅವನು ತೊಗೊಂಡು ಒಂದು ಬ್ರೇಕ್ ತೊಗೊಂಡು ಹೋಗ್ಬೇಕಾಯ್ತು. ಒಬ್ಬ ಪೊಲೀಸ್ ಆಫೀಸರ್ ಒಂದು ಆ್ಯಕ್ಚುಲಾಗಿ ಅವ್ರಿಗೆ ಒಂದು ಇದಕ್ಕೆ ಹಾಕಿರ್ತಾರೆ, ಆ್ಯಂಟಿ ರೌಡಿ ಸ್ಕ್ವಾಡ್ ಏನೋ ಇರ್ತಾನೋ, ಅದನ್ನು ಅವ್ನ ಫ್ರೆಂಡಿಗೆ ವಹಿಸ್ಬಿಟ್ಟು ಬರ್ತಾವನಲ್ಲಿ ಬಂದು ಸ್ಕೂಲಲ್ಲಿ ಮಗು ಜೊತೆ ಕೂತ್ಕೋಬೇಕು. ಚೆನ್ನಾಗಿತ್ತು ಕತೆ, ನೈಸ್. ಇವಾಗ್ಲೂ ಆಟಿಸಮ್ ಕಾನ್ಫರೆನ್ಸ್ಗಳೆಲ್ಲ ಅದನ್ನ ಯೂಸ್ ಮಾಡ್ತಾರೆ. ಹರಿದಾಸ್ ತುಂಬ ಮೋಟಿವೇಟಿಂಗ್. ಚೆನ್ನಾಗಿತ್ತು ಸಿನಿಮಾ. ಕೆಲವು ಕಡೆ ಎಲ್ಲ ಹರಿದಾಸ್ ನೋಡಿದವರು, ಈಗ ಆಟಿಸ್ಟಿಕ್ ಮಕ್ಕಳಿರೋರಂತೂ ಅವ್ರು ಆ ಥರ ನೋಡಿರೋರು ರಿಲೇಷನ್ನಲ್ಲಿರುವಂಥವ್ರೆಲ್ಲ ಅಲ್ಲೆಲ್ಲ ಸಿಕ್ಬಿಡ್ತಾರೆ. ಯಾವಾಗಲೂ ಒಂದೊಂದು ಸಲ ಏರ್ಪೋರ್ಟಲ್ಲಿ ಒಂದೊಂದು ಸಲ ಸಿಕ್ಬಿಡ್ತಾರೆ, ಲೋದಲ್ಲಿ ಸಿಕ್ಬಿಡ್ತಾರೆ. ಅವ್ರಿಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗಲ್ಲ, ಕಣ್ಣಲ್ಲಿ ನೀರು ತುಂಬ್ಕೊಂಡಿರುತ್ತೆ. ಸುಮ್ಮನೆ ಹೆಂಗೆ ಕೈ ಇಟ್ಕೊಂಡು ಸಿನಿಮಾ ನಮಗೆ ತುಂಬ ಇದಾಯಿತು, ತುಂಬ ಖುಷಿ ಆಯಿತು, ತುಂಬ ಧೈರ್ಯ ಕೊಡ್ತು ಅಂತ. ಸೊಳ್ಳೆ 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 ಇಲ್ಲ ತೋಡ್ ಸೊಳ್ಳೆ ಸರಿ ಕಚ್ತವೆ, ಗಂಧೆನೇ ಆಗ್ಬಿಡುತ್ತೆ, ದಪ್ಪಗೆ ಆಗ್ಬಿಡುತ್ತೆ. ಸೊ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಂಥ ಸಿನಿಮಾ ಅದು. ವೆರಿ ನೈಸ್. ಸ್ನೇಹ ಮಾಡಿದ್ರು ಅದರಲ್ಲಿ, ಬ್ರಿಲಿಯಂಟ್ ಆಗ್ತದೆ, ಸಾಕಾಗಿತ್ತು. ಕೆಲವು ಸೀನ್ಗಳು ಕೆಲವೆಲ್ಲ ಲೆಂತ್ ಜಾಸ್ತಿ ಆಯಿತು ಅಂತ ತೆಗೆದುಬಿಟ್ರು. ನಾನು ಎಷ್ಟೋ ಸಲ ರಿಕ್ವೆಸ್ಟ್ ಮಾಡಿಕೊಂಡೆ. ಒಂದು ಮಿಡ್ಲ್ ಕ್ಲಾಸ್ನ ಹೆಣ್ಮಗಳು, 30-35 ಆಗಿರುವಂಥ ಹೆಣ್ಮಗಳು, ಮದುವೆ ಆಗಿರಲ್ಲ ಇನ್ನೊಂದು ತಂಗಿ ಒಬ್ಬಳು ಇರ್ತಾಳೆ. ಇವಳೇ ಅರ್ನಿಂಗ್ ಮೆಂಬರ್. ಸೊ ಆ ಮನೆಯಲ್ಲಿ ಮದುವೆನೇ ಕಷ್ಟ. ಈಗ ನಮ್ಮ ಮಿಥಿಲಿಯ ಸೀತೆಯರಲ್ಲಿ ಈ ಥರ ಹೆಣ್ಮಕ್ಳು, ಆ ಥರದ ಒಂದು ಪರಿಸ್ಥಿತಿ. ಚೆನ್ನಾಗಿ ಮಾಡಿದ್ರು ಆ ಸೀನ್ಗಳನ್ನೆಲ್ಲ. ವೆರಿ ನೈಸ್, ಬ್ಯೂಟಿಫುಲ್ ಆಗಿತ್ತು. ಜೊತೆಗೆ ಅಂತ ಆ್ಯಕ್ಟ್ರು ಸೊ ಸಖತ್ ಎಕ್ಸ್ಪೀರಿಯನ್ಸ್, ಸಖತ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಅದು. ಹೀಗೆ ಅದಾಯಿತು. ಅದಾದಮೇಲೆ ಸುಮಾರು ಸಿನಿಮಾಗಳು, ತುಂಬ ಇಂಟ್ರೆಸ್ಟಿಂಗ್ ಸಿನಿಮಾಗಳೆಲ್ಲ ಆಯಿತು. ಒಂದೊಂದು ಸಿನಿಮಾನೂ ಒಂಥರದ ಲರ್ನಿಂಗ್ ಎಲ್ಲ. ಅದಾದಮೇಲೆ ಒಡ ಚೆನ್ನೈ ಆಯಿತು. ಒಡ ಚೆನ್ನೈ ನೋಡಿ ಎಷ್ಟು ಒಳ್ಳೆಯ ಸಿನಿಮಾ, ಚೆನ್ನಾಗಿ ಆಮಿರ್ ಅವರೆಲ್ಲ ಸುಮಾರು. ಅದರ ಸುಮಾರು ಲೇಯರ್ಸ್ ಇತ್ತು ಅದಕ್ಕೆ. ಬರೀ ರೌಡಿಗಳ ಕಥೆ ಅಲ್ಲದೆ ಅದು ಅಲ್ಲಿನ ಒಂದು ಸೋಷಿಯೋ ಪೊಲಿಟಿಕಲ್ ಹಿಸ್ಟ್ರಿ ಕೂಡ ಒಂದಷ್ಟೆಲ್ಲ ಒಳಗಡೆ ಬಂದಿತ್ತಲ್ಲ ಮೆಲ್ಲಗೆ. ಗೊತ್ತಿಲ್ಲದಂಗೆ ಸುಮಾರು ವಿಷಯಗಳು ಒಳಗಡೆ. ವೆಟ್ರಿ ಸಿನಿಮಾಗಳು ಒಂದು ತುಂಬ ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ಅವ್ರು ತುಂಬ ಓದ್ತಾರ ಸಾಹಿತ್ಯ, ಬಹುಶಃ ಸಮಾಜಶಾಸ್ತ್ರ ಜಾಸ್ತಿ ಓದ್ತಾರ ಅಂತ. ಸೋಷಿಯೋ ಪೊಲಿಟಿಕಲ್ ಸ್ಟ್ರಕ್ಚರ್ ಅದೆಲ್ಲ ಕಾಣುತ್ತೆ ಸಿನಿಮಾಗಳಲ್ಲಿ. ಅದರ ಹಿಂದಿನ ಕಥೆಗಳಿದೆ, ಆ ರೌಡಿಗಳ ಹಿಂದಿನ ಕಥೆ, ಅವರ ಸೋಷಿಯಲ್ ಸ್ಟ್ರಕ್ಚರ್, ಅದರ ಹಿಂದಿನ ಪೊಲಿಟಿಕಲ್ ರೀಸನ್ಸ್, ಪೊಲಿಟಿಕಲ್ ಇಂಪ್ಯಾಕ್ಟ್, ಸೋಷಿಯಲ್ ಇಂಪ್ಯಾಕ್ಟ್ ಎಲ್ಲನೂ ತುಂಬ ಚೆನ್ನಾಗಿ ತೊಗೊಂಡ್ಬರ್ತಾರೆ. ಅದೆಲ್ಲೂ ಅಂದರೆ ನೀವು ಸುಮ್ಮನೆ ಹೊರ ನೋಟಕ್ಕೆ ನೋಡಿದ್ರೆ ಅದೊಂದು ರೌಡಿಸಮ್ ಸಿನಿಮಾ ಥರ ಇರುತ್ತೆ. ನನಗಿದೆ ಅವ್ನು ಸಖತ ಮಾಡ್ತಾನೆ ಎಲ್ಲ ಅನಿಸುತ್ತೆ. ಆದರೆ ಅದ್ರ ಹಿಂದಿನ ಕಥೆ ಗೊತ್ತಿಲ್ಲದಂಗೆ ಹಾಗೆ ತಲುಪಿಬಿಟ್ಟಿರುತ್ತೆ ಜನಗಳಿಗೆ. ಅದು ತುಂಬ ಇಷ್ಟ ಆಗುತ್ತೆ ವೆಟ್ರಿಯಲ್ಲಿ ನನಗೆ. ಈ ಸೀರಿಯಸ್ ವಿಷಯಗಳನ್ನೆಲ್ಲ ತುಂಬ ಸಲೀಸಾಗಿ ಅವ್ರ ಕ್ರಾಫ್ಟ್ ಮೂಲಕ, ಕಥೆ ಮೂಲಕ ಜನಗಳಿಗೆ ತಲುಪಿಸೋಕ್ಕೆ ಸಾಧ್ಯ ಆಗುತ್ತೆ. ಇದನ್ನೆಲ್ಲ ನೋಡಿನೇ ಸ್ವಲ್ಪ ದುರಾಸೆ ಬಂದು ಡೈರೆಕ್ಟ್ ಮಾಡಿ ನಾವು ಒಂದು ಕಥೆ ಹೇಳ್ಬೇಕಲ್ಲ. ನಾವು ಹೇಳೋ ಕಥೆ ಎಷ್ಟು ತಲುಪುತ್ತೆ ಏನೂ ಗೊತ್ತಿಲ್ಲ, ನೋಡಬೇಕು. ಎಷ್ಟು ಸಿನಿಮಾ ಆಯ್ತು ತಮಿಳಲ್ಲಿ? ಗೊತ್ತಿಲ್ಲ, ಎಷ್ಟೊಂದು ಲೆಕ್ಕ ಎಲ್ಲ 50 ಸಿನಿಮಾ ಇಲ್ಲ, ಅಷ್ಟೊಂದೆಲ್ಲ ಆಗಿಲ್ಲ, ಕಡಿಮೆ. ಟೋಟಲ್ ಸಿನಿಮಾ ಆಯ್ತು ಎಲ್ಲ ಭಾಷೆ ಸೇರಿ? ಗೊತ್ತಿಲ್ಲ, ಅದು ಗೊತ್ತಿಲ್ಲ. 100 ದಾಟಿರುತ್ತೆ? ಇಲ್ಲ, ಅಷ್ಟೊಂದೆಲ್ಲ ಆಗಿಲ್ಲ. ಎಲ್ಲ ಭಾಷೆ ಸೇರಿ? 100 ಆಗಿಲ್ಲ. ಎಷ್ಟು ಸಿನಿಮಾ ಮಾಡ್ತೀನಿ, ಒಂದು 20 ವರ್ಷ ಸಿನಿಮಾ ಮಾಡಿದ್ದೀನಿ. ವರ್ಷಕ್ಕೊಂದು 3-4 ಅಷ್ಟೇ ಆಗೋದು ಅನ್ಸುತ್ತೆ. ಅಂದರೆ ಕಂಪ್ಲೀಟಾಗಿ ಈಚೆ ಬರುವಂಥದ್ದೆಲ್ಲ ಲೆಕ್ಕ ತೊಗೋಬೇಕಲ್ಲ ನಾವು. 4-5 ಸಿನಿಮಾ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೀವಿ. ಅದು ಈ ವರ್ಷ 3 ವರ್ಷ. ನಾನು 6 ವರ್ಷದಿಂದ ಒಂದು ಸಿನಿಮಾ ಮಾಡ್ತಾ ಇದ್ದೀನಲ್ಲ. ಹಿಂಗಾರು 6 ವರ್ಷಕ್ಕೆ ಒಂದು ಸಿನಿಮಾ ಅಂದರೆ ಎಷ್ಟೊಂದು 10 ಸಿನಿಮಾ ಮಾಡೋಕ್ಕೆ 50 ವರ್ಷ ಬೇಕು. 5 ವರ್ಷಕ್ಕೊಂದು ಸಿನಿಮಾ. ಸೊ ಈ ಥರ ಲೆಕ್ಕ ಒಂದು 70-75 ಆಗಿರ್ಬೋದೇನೋ, ಗೊತ್ತಿಲ್ಲ. ಲೆಕ್ಕ ಇಟ್ಕೊಳ್ಳೋದಿಲ್ಲ ಏನಕ್ಕೆ, ಲೆಕ್ಕ ಇಟ್ಕೊಂಡು ಏನು ಮಾಡೋದು? ಅದೇನು ಮೈಲ್ ಸ್ಟೋನು ಅಲ್ಲ,
ಒಳ್ಳೆ ರೋಲ್ಗಳು ಸಿಗ್ತಾ ಇತ್ತು, ಸಂತೋಷ ಅಷ್ಟೇ, ಮಾಡ್ತಾ ಇರಬೇಕಷ್ಟೆಲ್ಲ. ಇದು ನೋಡಿ ಕಂಟೆಂಟ್ ಥರ ಸಿನಿಮಾ ಹೊಸಬ್ರ ಜೊತೆ ಮಾಡೋದು, ವೆಟ್ರಿ ಅವ್ರ ಜೊತೆಗಾಗಲಿ ಆ ಥರ ಜೊತೆ ಈಗ ಸ್ಟಾರ್ಗಳಿಗೆ ರಜನಿ ಸರ್ ಜೊತೆ ಎಲ್ಲ ಮಾಡಿದ್ರೆ, ಸೊ ವಾಟ್ ಈಸ್ ಯುವರ್ ಚಾಯ್ಸ್? ಯು ಚೂಸ್ ಫ್ಯೂ ಥಿಂಗ್ಸ್ ಫಾರ್ ಮನಿ ಆರ್ ಫ್ಯೂ ಥಿಂಗ್ಸ್ ಫಾರ್ ಕ್ಯಾರೆಕ್ಟರ್? ದುಡ್ಡು ಅಂತ ಮಾತ್ರ ಅಲ್ಲ, ಜೊತೆಗೆ ಒಂದು ವಿಸಿಬಿಲಿಟಿ ಇರುತ್ತಲ್ಲ. ಡೆಫಿನೆಟ್ಲಿ ವೆಟ್ರಿನೇ ಸ್ಟಾರ್ ಈಗ ಹಂಗೆ ನೋಡ್ಕೋದ್ರೆ. ವೆಟ್ರಿ ಸಿನಿಮಾ ಅಂತಲೇ ನೋಡೋದಕ್ಕೆ ಅವ್ರಿಗೆ ಒಂದು ಆಡಿಯನ್ಸ್ ಇದೆ. ಮೊನ್ನೆನೂ ಯಾವುದೋ ಒಂದು ಸಿನಿಮಾ ಒಂದು ತುಂಬ ಚೆನ್ನಾಗಿರೋ ಒಂದು ಸಿನಿಮಾ ಇತ್ತು ತಮಿಳಲ್ಲಿ, ಮೆಲ್ಲಿಸೈ ಅಂತ. ಪುಟ್ಟ ಸಿನಿಮಾ. ಒಬ್ಬ ಪಿ ಟಿ ಮಾಸ್ಟ್ರು, ಅವನ ಹೆಂಡತಿ ಮ್ಯಾಥ್ಸ್ ಟೀಚರು. ಇವ್ರಿಗೆ ಸಿಂಗಿಂಗ್ ಆಸೆ ಇರುತ್ತೆ. ಮಗಳು ಯಾವಾಗಲೂ ಒಂದು ಸಲ ನೋಡಿ ಒಂದು ಸಲ ಅದು ರಿಯಾಲಿಟಿ ಶೋಗೆ ಹೋಗೋಣ ಅಂತ ಮಾಡಿ ಹೋಗ್ಬಿಡ್ತಾನೆ. ಮಗ ಟೆಕ್ ಜೀನಿಯಸ್ ಅವನು. ಸೊ ಅವ್ನು ಸಖತ್ತಾಗಿ ಏನೋ ಪ್ರೋಗ್ರಾಮಿಂಗ್ ಅದು ಇದು ಮಾಡ್ತಾ ಇರ್ತಾನೆ. ಇವನಲ್ಲಿ ಹೋಗೋ ಟೈಮ್ ಕರೆಕ್ಟಾಗಿ ಅವ್ನಿಗೆ ಯಾವುದೋ ಒಂದು ಆಫರ್ ಸಾಫ್ಟ್ವೇರ್ ಕಂಪ್ನಿಯಿಂದ ಬರುತ್ತೆ. ಇವ್ನಿಗೆ ಏನಂದರೆ ಮಕ್ಕಳು ಥರ ಬೆಳಿಬೇಕು, ಮಕ್ಕಳ ಅನುಭವಿಸ್ನಲ್ಲಿ ಅನುಭವಿಸ್ಬೇಕು, ಈಗ ಯಾಕೆ ಕೆಲ್ಸಕ್ಕೆ ಹೋಗಬೇಕು, ಸುಮ್ಮನೆ ಅವ್ನು ಕರ್ಕೊಂಡು ಒಂದು ಕ್ಯಾಬಲ್ಲಿ ಕೂರಿಸ್ಬಿಡ್ತಾರೆ ಹಿಡಿದುಬಿಟ್ಟು ಅಂತೇಳಿ. ಬಟ್ ಅವ್ನ ಹೆಂಡತಿ ಆರ್ಗ್ಯುಮೆಂಟ್ ಏನಂದರೆ, ಇದು ಆಪರ್ಚುನಿಟಿ ಅವನಿಗೆ, ನಿನಗೆ ಮಾತ್ರ ನಿನ್ನ ಕನಸುಗಳನ್ನ ಫಾಲೋ ಮಾಡಬೇಕು, ಅವ್ನು ಮಾತ್ರ ಮಾಡಬಾರ್ದ. ಅವ್ನಿಗೇನು ಹೇಳೋಕ್ಕಾಗಲ್ಲ, ಬಿಟ್ಬಿಡ್ತಾನೆ. ಇವನ್ನ ಹಾಡ್ತಾ ಹೋಗ್ತಾನೆ, ಆ ಹುಡುಗಲ್ಲಿ ಕೆಲಸ ಮಾಡ್ತಾ ಹೋಗ್ತಾನೆ. ಇಬ್ಬರದ್ದು ಎಕ್ಸ್ಪೀರಿಯನ್ಸ್ ಇಂಟ್ರೆಸ್ಟಿಂಗ್ ಆಗ್ತದೆ, ಕಾಂಟ್ರಾಸ್ಟ್ ಆಗಿರ್ತದೆ ಇಬ್ಬರು ಎಕ್ಸ್ಪೀರಿಯನ್ಸ್. ಕೊನೆಗೆ ಆ ಹುಡುಗ ಆ ಪ್ರೆಷರ್ನಲ್ಲಿ ಇದಾಗದೆ ಒಂದು ಸಲ ತಲೆ ತಿರುಗಿ ಬಿದ್ದು ಅವನಿಗೆ ಸಮಸ್ಯೆ ಆಗಿ, ಸೊ ಮೆಲ್ಲಿಗೆ ಅವ್ನು ಹೆಂಡ್ತಿನೂ ಒಂದು ಲೆವೆಲ್ಗೆ ಅಂಡರ್ಸ್ಟ್ಯಾಂಡಿಂಗ್ ಬರ್ತಾರೆ, ಯಾಕೆ ಅವ್ನು ಬೇಡ ಅಂತ ಆಯ್ತಾ. ದ ಸೇಮ್ ಟೈಮ್ ಇವನಿಗೆ ಏನಾಗುತ್ತೆ, ಮನೆಯಲ್ಲಿ ಸಮಸ್ಯೆಗಳು ಶುರು ಆಗುತ್ತೆ. ಅಂದರೆ ಈ ಜಗಳಗಳಲ್ಲೇ ಜಗಳ ಆಗಿ ಮನೇಲಿ ಮನಸ್ತಾಪ ಆಗಿ ಕೊನೆಗೆ ಅವನಲ್ಲಿ ರಿಜೆಕ್ಟ್ ಆಗಿ, ಒಂದು ಸ್ಕೂಲಲ್ಲಿ ಸಮಸ್ಯೆ ಆಗಿ ಒಂದು ಕೆಲಸ ಹೋಗಿ, ಸೊ ಇವ್ನು ಅಲ್ಲಿ ಪ್ರೆಷರ್ಗೆ ಇವ್ನು ಪರ್ಫಾರ್ಮ್ ಮಾಡೋಕ್ಕಾಗುತ್ತೆ, ರಿಜೆಕ್ಟ್ ಆಗಿ. ಸೊ ಆ ಫ್ಯಾಮಿಲಿ ಅದನ್ನ ಹೆಂಗೆ ಹ್ಯಾಂಡಲ್ ಮಾಡ್ಕೊಂಡು ಹೋಗುತ್ತೆ. ತುಂಬ ಸಟಲ್ ಸಿನಿಮಾ, ತುಂಬ ಸಿಂಪಲ್ ಸಿನಿಮಾ, ತುಂಬ ಚೆನ್ನಾಗಿತ್ತು. ಅದನ್ನ ಮಾಡ್ತಾ ಅದೇನಾಯಿತು, ಈ ಒಡಚನೆ ಬಗ್ಗೆನೇ ಕ್ವೆಶನ್ಗಳು ಶುರು ಆಯಿತು. ಒಡಚನೆ ಏನೋ ಅನೌನ್ಸ್ ಆಗಿತ್ತು, ಏನೋ ಇಲ್ಲ ಅಸುರನ್ ಟ್ರೈಲರ್ ರಿಲೀಸ್ ಆಗೋಗ್ಬಿಟ್ಟಿತ್ತು. ಹಾಗಾಗಿ ಆ ಸಿನಿಮಾಗಿದ್ದು ಈ ಸಿನಿಮಾಗೆ ಕ್ವೆಶನ್ ಕೇಳಕ್ಕೆ ಶುರು ಮಾಡಿದ್ದು ಜಾಸ್ತಿ. ಇದನ್ನು ಟ್ರೈಲರ್ ಬೇರೆ ವೆಟ್ರಿ ಲಾಂಚ್ ಮಾಡಿಕೊಟ್ರು. ನಾವು ಅದೇ ಹೇಳ್ತಾ ಇದ್ದೆ, ವೆಟ್ರಿ ಬಗ್ಗೆ ನನಗೆ ಖುಷಿ ಏನಂತಂದರೆ, ಈಗ ನನ್ನ ಸಿನಿಮಾ ಅಂತಂದ್ಬಿಟ್ಟು ಅವ್ರು ಮಾಡಿರಲ್ಲ, ನನಗದು ಗ್ಯಾರಂಟಿ ಇದೆ. ಸಿನಿಮಾಲಿ ಏನಾದ್ರು ಇದ್ದರೆ ಅಥವಾ ಸಿನಿಮಾ ಬಗ್ಗೆ ನಂಬಿಕೆ ಇದೆ, ಸಿನಿಮಾ ಹೇಳಿರೋದು ಅವ್ರಿಗೆ ಒಪ್ಪಿಗೆ ಆಗಿದ್ದರೆ ಮಾತ್ರ ಮಾಡಿರ್ತಾರೆ. ಅದು ಅವರ ಕರ್ತವ್ಯ, ಆ್ಯಕ್ಚುಲಾಗಿ ಅವರ ನಿಷ್ಠೆ, ಆ ಕೆಲಸದ ಬಗ್ಗೆ ನಿಷ್ಠೆ. ಜೊತೆಗೆ ಅವ್ರ ಆಡಿಯನ್ಸ್ ಏನಕ್ಕೆ ಬರ್ತಾರೆ, ಈ ಟ್ರೈಲರ್ನ ಅವ್ರು ಲಾಂಚ್ ಮಾಡೋದು ಯಾಕೆ ನೋಡ್ತಾರೆ, ವೆಟ್ರಿ ಮಾಡ್ದ ಅಂತ ನೋಡ್ತಾರೆ. ನಾನು ಮಾಡಿದ್ದೀನಿ ಅಂತ ವೆಟ್ರಿ ಮಾಡಿಬಿಟ್ರೆ ಆ ಕೆಲಸಕ್ಕೆ ನಿಷ್ಠವಾಗಿಲ್ಲ ಅಂತ ಅರ್ಥ ಆಗುತ್ತೆ. ಸೊ ವೆಟ್ರಿಯಿಂದ ನಾನು ಅದನ್ನು ಡೆಫಿನೆಟಾಗಿ ಎಕ್ಸ್ಪೆಕ್ಟ್ ಮಾಡಲ್ಲ. ವೆಟ್ರಿಯಿಂದ ಆ ಕೆಲಸಕ್ಕೆ ನಿಷ್ಠೆ, ಆ ಕೆಲಸದ ಬಗ್ಗೆ ಏನೇನು ನಿಯತ್ತು, ಅದೇನೇ ಅವ್ರನ್ನ ವೆಟ್ರಿ ಮಾಡಿರೋದು. ಸೊ ಹಾಗಾಗಿ ಅವ್ರ ಬಗ್ಗೆ ನಿಜವಾಗ್ಲೂ ಹೆಮ್ಮೆ ಅನ್ಸೋದು ಏನಂದ್ರೆ ಅದೇ, ನಾನು ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಅಥವಾ ನನಗೋಸ್ಕರ ಇವನು ಪರಿಚಯ, ನನಗೆ ಇಷ್ಟು ದಿವಸ ನಾನು ಸಿನಿಮಾಲಿ ಕೆಲಸ ಮಾಡಿದ್ದೇನೆ ಅನ್ನೋದಕ್ಕೋಸ್ಕರ ಮಾಡಲ್ಲ. ನಿಜವಾಗ್ಲೂ ಅದರಲ್ಲಿ ಏನೋ ಇದೆ ಅಂತಂದರೆ ಮಾಡಿರ್ತಾರೆ ಅಷ್ಟೇ ಅಂತ. ಸೊ ಹೀಗೆ ಎಲ್ಲಿಂದ ಎಲ್ಲಿ ಹೋಯ್ತು. ಅದೇ ಸ್ಟಾರ್ಗಳು ಸಿನಿಮಾ ಮಾಡಬೇಕಾದ್ರೆ ವೆಟ್ರಿನೇ ಸ್ಟಾರು, ಹಂಗೆ ನೋಡೋಕ್ಕೋದ್ರೆ ಸ್ಟಾರ್ ಸಿನಿಮಾ ಅಂತ ಅನ್ಬೋದನ್ನು. ಬಟ್ ಸ್ಟಿಲ್ ಈ ರಜನಿಯು ತುಂಬ ದೊಡ್ಡ ಸೂಪರ್ ಸ್ಟಾರ್ ಲೆವೆಲ್ಗೆ ಬೆಳೆದಿದ್ದಾರೆ. ಅವ್ರಿಗೆ ಅಂತ ಒಂದು ಮಾರ್ಕೆಟ್ ಇದೆ, ಅವ್ರು ಏನೇ ಮಾಡೋದು ನೋಡೋದಕ್ಕೆ ಜನ ರೆಡಿ ಇದ್ದಾರೆ. ವೆಟ್ರಿ ಆದರೆ ಅವ್ರು ಕ್ರಿಯೇಟ್ ಮಾಡಿರೋ ಆಡಿಯನ್ಸೇ ಎಂಥ ಆಡಿಯನ್ಸು ಅಂತಂದರೆ ವೆಟ್ರಿನೂ ಪ್ರಶ್ನೆ ಮಾಡ್ತಾರೆ. ಆ ಥರದ ಆಡಿಯನ್ಸ್, ಒಂದು ಅವೇರ್ ಆಡಿಯನ್ಸ್ನ ರೆಡಿ ಮಾಡಿದಾರಲ್ಲ. ಜೊತೆಗೆ ವೆಟ್ರಿ ಏನನ್ನೋ ಹೊಸದನ್ನು ಮಾಡ್ತಾರೆ, ಹಾಗಾಗಿ ಓಪನ್ ಆಗಿದ್ದು ಹೋಗಿ ನೋಡಬೇಕು ಅನ್ನೋ ಆಡಿಯನ್ಸ್ನು ರೆಡಿ ಮಾಡ್ಕೊಂಡಿದ್ದಾರೆ, ವಿಚ್ ಇಸ್ ವೆರಿ ಬಿಗ್ ಅಚೀವ್ಮೆಂಟ್. ಬಟ್ ಡೆಫಿನೆಟ್ಲಿ ವೆಟ್ರಿ ಸಿನಿಮಾ ಮಾಡೋದ್ರಲ್ಲೂ ಒಂದು ಸ್ಟಾರ್ ಸಿನಿಮಾ ಮಾಡೋದಷ್ಟೇ ಅಡ್ವಾಂಟೇಜ್ ಇದೆ. ಬಟ್ ರಜನಿ ಸಿನಿಮಾ ತುಂಬ ದೊಡ್ಡ ಆಡಿಯನ್ಸ್ ಅಲ್ಲ. ಸೊ ಆಡಿಯನ್ಸ್ ಮುಖ್ಯ ಅಂತ ನನಗನ್ಸುತ್ತೆ. ದುಡ್ಡು ಅನ್ನೋದಕ್ಕಿಂತ ಅಲ್ಲಿ ತುಂಬ ದೊಡ್ಡ ಆಡಿಯನ್ಸ್ಗೆ ಎಕ್ಸ್ಪೋಜರ್ ಸಿಗುತ್ತಲ್ಲ. ಈಗ ನಾನು ಯಾವುದೋ ಒಂದು ಪುಟ್ಟ ಸಿನಿಮಾಗೆ ಮಾಡ್ತೀನಿ ಅಂತಂದ್ರೆ ಇವ್ನು ಯಾರು ಅಂತಂದರೆ, ಇವ್ನು ರಜನಿ ಸಿನಿಮಾಲಿ ಮಾಡಿದ್ನಲ್ಲ, KD ರೋಲ್ ಮಾಡಿದ್ನಲ್ಲ ಅಂತ ಗುರ್ತಿಡಿಬೋದಲ್ಲ, ಇವ್ನು ಯಾರು ಅಂತ ಗುರ್ತಿಡಿಯೋದು. ಸೊ ಗುರ್ತು ಹಿಡಿಯೋದಕ್ಕೆ ಒಂದು ದೊಡ್ಡ ಆಡಿಯನ್ಸ್ ಬೇರೆ ಅಲ್ಲ ಅದು. ಸೊ ಅಷ್ಟು ಆಡಿಯನ್ಸ್ಗೆ ಗೊತ್ತಾಗುತ್ತಲ್ಲ ನೀವು ಯಾರು ಅಂತ ಅಂದ್ಬಿಟ್ಟು, ಅದು ಇನ್ನೊಂದು ಸಿನಿಮಾಗೆಲ್ಲ ಹೆಲ್ಪ್ ಆಗುತ್ತೆ. ಸೊ ಸ್ಟಾರ್ ಸಿನಿಮಾಗಳು ಹಾಗಾಗಿ ಸ್ಟಾರ್ ಸಿನಿಮಾಗಳು ಅದೇ ಕೆಲಸ ಮಾಡಬೇಕು ಅಂತ ಅನಿಸುತ್ತೆ ನನಗೆ. ಫಸ್ಟು ರಜನಿ ಸಿನಿಮಾಲಿ ಮಾಡಿದ್ದ ಎಕ್ಸ್ಪೀರಿಯನ್ಸ್ ಹೇಳಿ ಅಂತ ಇಂಟರ್ವ್ಯೂ ಮಾಡೋದು ಕೇಳಿದ್ರೆ ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾಯಿಲ್ಲ, ಏನೂ ಅನಿಸಿಲ್ಲ ನನಗೆ. ಇವುಗಳೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾರೆ ದೊಡ್ಡದಾಗ ಹಂಗಾಯ್ತು, ನಂಗೆ ರೋಮಾಂಚನ ಆಯಿತು ಅಂತೆಲ್ಲ ಹೇಳಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅವ್ರು ನೋಡಿದ ತಕ್ಷಣ ನನಗೆ ದೇವ್ರು ನೋಡ್ದಂಗೆ ಆಯಿತು, ಇದೆಲ್ಲ ಏನೂ ಆಗಲಿಲ್ಲ. ನಾನು ಏನು ಹೇಳಿ ಹಂಗೆ ಹೇಳಿ ಇವ್ರಿಗೆ ಹೇಳಿದ್ರೆ ಇವರು ಫುಲ್ಲು ವೇಸ್ಟ್ ಅಲ್ಲ, ಏನು ಯೂಸ್ TRP ಇಲ್ಲ ಅದಕ್ಕೆ. ಸೊ ನಾನು ಅವಾಯ್ಡ್ ಮಾಡಿ ಸುಮಾರು ದಿವಸ ಅವಾಯ್ಡ್ ಮಾಡಿಬಿಟ್ಟು ಆಮೇಲೆ ಇವರು ಇಂಡಿಯನ್ ಎಕ್ಸ್ಪ್ರೆಸ್ ಶಾರದಾ ಒಂದು ಸಲ ಫೋನ್ ಮಾಡಿ, ಅವ್ರು ರಿಪೀಟೆಡಾಗಿ ಮಾಡ್ತಾನೆ ಇದ್ರು, ನೀನು ಯಾಕೆ ಎತ್ತಲ್ಲ ಫೋನು ಅಂತ. ಸರಿ ಒಂದು ಸಲ ಮಾಡಿಬಿಟ್ಟು ನನಗೆ ಆ್ಯಕ್ಚುಲಾಗಿ ಏನೂ ಅನ್ನಿಸ್ಲಿಲ್ಲ. ಅದು ಕಾರಣ ಅಷ್ಟರೊಳಗಡೆ ಹುಡ್ಕೊಂಡಿದ್ದೆ ನಾನು. ಏನು ಕಾರಣ ಅಂದರೆ ಅದಕ್ಕೆ ಅವರೇ ಕಾರಣ. ಅವರು ತುಂಬ ನಾರ್ಮಲ್ ಆಗಿರ್ತಾರೆ, ಹಾಗಾಗಿ ನಮ್ಗೆ ಏನು ಅನ್ಸಲ್ಲ ಅಂತ ಅವ್ರ ಮೇಲೆ ಹಾಕ್ಬಿಟ್ಟೆ. ಆ್ಯಕ್ಚುಲಾಗಿ ಏನು ಅನಿಸಲ್ಲ ನನಗೆ, ಮೇಲೆ ನನ್ನ ಸಮಸ್ಯೆನೋ ಅಥವಾ ಗೊತ್ತಿಲ್ಲ, ತುಂಬ ಲಾರ್ಜ್ ದ್ಯಾನ್ ಲೈಫ್ ನೀವು ಅವ್ರನ್ನ ಇಮ್ಯಾಜಿನ್ ಮಾಡ್ಕೊಂಡಿದ್ರೆ ಹಂಗೆ ಅನಿಸಿರ್ಬೋದೇನೋ. ನನಗೂ ಇಷ್ಟ ಅವರು, ಅವ್ರ ಸಿನಿಮಾಗಳನ್ನ ನಾನು ನೋಡಿದ್ದೀನಿ, ನಾನು ವಿಷಲ್ ಹೊಡೆದಿದ್ದೀನಿ. ಬಟ್ ಸ್ಟಿಲ್ ಅದರಿಂದ ನನಗೆ ಮೇ ಬಿ ಅವರೇ ಇರ್ಬೋದು, ಅವರು ಅಷ್ಟು ಕಂಫರ್ಟ್ ಕೊಟ್ಟಾಗ ನಿಮಗೆ ತುಂಬ ಆರಾಮ ಅನಿಸ್ಬಿಡುತ್ತೆ. ನಿಮ್ಗೆ ಅಷ್ಟೊಂದೆಲ್ಲ ದಿಗ್ಭ್ರಮೆ ಆಗೋದೆಲ್ಲ ಏನೂ ಆಗೋದಿಲ್ಲ ಅನಿಸುತ್ತೆ.
ಜೊತೆಗೆ ಕೆಲಸ ಮಾಡೋದಕ್ಕೆ ಆ ಥರದ ಒಂದು ವಾತಾವರಣ ತುಂಬ ಮುಖ್ಯ. ಒಬ್ಬ ಆರ್ಟಿಸ್ಟ್ ಆದವನು ಅದನ್ನು ಕ್ರಿಯೇಟ್ ಮಾಡಬೇಕು. ಜೊತೆಗೆ ಒಬ್ಬ ಆರ್ಟಿಸ್ಟ್ ಆದವನು ಅಥವಾ ದೊಡ್ಡ ಸ್ಟಾರ್ ಆದವನು ಅವನ ಆಡಿಯನ್ಸ್ನ ಶೇರ್ ಮಾಡ್ಕೊಳ್ತಾ ಹೋಗ್ಬೇಕಲ್ಲ, ಅದೇ ತಾನೇ ಅವ್ರ ಕೆಲಸ. ಇದರಲ್ಲಿ ಯಾವುದು ಲೂಸಿ ಅಂತ ಒಂದು ಸಿನಿಮಾ ಸಖತ್ತಾಯಿತು. ಇವಳು ಸ್ಕಾರ್ಲೆಟ್ ಜಾನ್ಸನ್ ಮಾಡಿದ್ದು ಇಂಗ್ಲೀಷ್ ಫಿಲ್ಮ್. ಡ್ರಗ್ಸ್ ಸಾಗಿಸ್ತಾ ಇರ್ತಾರೆ, ಅವಳು ಹೊಟ್ಟೆ ಒಳಗಡೆ ಬ್ಲಾಸ್ಟ್ ಆಗಿಬಿಡುತ್ತೆ ಅದು ಪ್ಯಾಕೆಟ್. ಸೊ ಡ್ರಗ್ ಓವರ್ಡೋಸ್ ಆಗಿಬಿಟ್ಟು ಇಮ್ಯಾಜಿನರಿ ಕತೆ. ಅವಳ ಸೆನ್ಸಸ್ ಎಲ್ಲ ತುಂಬ ಆ್ಯಕ್ಟಿವ್ ಆಗಿಬಿಡುತ್ತೆ. ಯೂಶಲಾಗಿ ಡ್ರಗ್ಸ್ ಎಲ್ಲ ಅದು ಮಾಡುತ್ತೆ ಅಂತ ಹೇಳ್ತಾರಲ್ಲ, ಸೊ ಸೆನ್ಸಸ್ ತುಂಬ ಆ್ಯಕ್ಟಿವ್ ಆಗುತ್ತೆ. ಯಾವ ಲೆವೆಲ್ಗೆ ಆ್ಯಕ್ಟಿವ್ ಆಗಿಬಿಡುತ್ತೆ ಅಂದರೆ ಅವಳ ಬ್ರೈನು ಎಷ್ಟೋ ಪರ್ಸೆಂಟ್ ಲೆವೆಲ್ ಕೆಲಸ ಮಾಡೋಕ್ಕೆ ಶುರು ಮಾಡಿಬಿಡುತ್ತೆ. ನಮ್ಮ ಹೇಳ್ತಾರಲ್ಲ ವಿಶ್ವೇಶ್ವರಯ್ಯ ಅವರ ಬ್ರೈನೇನೆ 5% 3% ಅಷ್ಟೋ ಕೆಲಸ ಮಾಡ್ತಾಯಿತ್ತು ಅಂತ. ಐನ್ಸ್ಟೀನ್ ಬ್ರೈನ್ ಅದೆಷ್ಟು ವರ್ಕ್ ಮಾಡ್ತಾ ಇತ್ತು. ಬಟ್ ಇವಳದು ಅದೆಷ್ಟೋ ಪರ್ಸೆಂಟ್ 40-50%ಗೆ ಹೊಟ್ಟೋಗ್ಬಿಡುತ್ತೆ. ಆ ಲೆವೆಲಲ್ಲಿ ಅವಳು ಎಲ್ಲವನ್ನೂ ಮ್ಯಾನಿಪುಲೇಟ್ ಮಾಡ್ಬೋದು, ಮ್ಯಾಟರ್ನೇ ಮ್ಯಾನಿಪುಲೇಟ್ ಮಾಡ್ಬೋದು. ಹಿಂಗೆ ನೋಡಿದ್ರೆ ಅವಳು ಹಾಗೆ ಎಲ್ಲ ಕರಗ್ತಾ ಇರುತ್ತೆ. ಆ ಲೆವೆಲ್ಗೆಲ್ಲ ಅವಳು ಬ್ರೈನ್ ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ. ಅವಳಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಅದನ್ನ. ಸೊ ಇವು ಯಾರು ಮಾರ್ಗನ್ ಫ್ರೀಮನ್ ಜೊತೆ ಮಾರ್ಗನ್ ಫ್ರೀಮನ್ ಒಂದು ಸೈಂಟಿಸ್ಟ್ ಅವನು ಇದರಲ್ಲೇ ರಿಸರ್ಚ್ ಮಾಡ್ತಾ ಇರ್ತಾನೆ. ಹಕ್ಕಿ ನಮ್ಮಲ್ಲಿ ಬೇಕಾದಷ್ಟು ಹಕ್ಕಿಗಳಿದೆ ಇಲ್ಲಿ. ಹೌದು, ನಾವು ಇದರಲ್ಲಿ ಈ ಕಾಡನ್ನು ಒಂದಷ್ಟು ಈ ಕಾಲು ಸುತ್ತ ಇರೋದನ್ನ ಹಾಗೆ ಕಾಡು ಹಾಗೆ ಬಿಟ್ಕೊಂಡ್ಬಿಟ್ಟಿದ್ವಿ. ಗಡೆಗೆ ಹೋಗಿಲ್ಲ, ಹೋಗಿಲ್ಲ ಅದನ್ನ. ಅಲ್ಲೇನು ಹೊಸ ಗಿಡಗಳನ್ನು ಹಾಕಿಲ್ಲ. ಸೊ ಇಲ್ಲಿ ನಾವು ಇಲ್ಲಿ ಕಾಳುಗಳೆಲ್ಲ ಬೆಳೆದಿದ್ವಿ ಒಂದಷ್ಟು. ನಾವು ಇಲ್ಲಿ ಕೊರೋನಾ ಟೈಮಲ್ಲಿ ಹಲಸಂದೆ ಕಾಳು ಎಲ್ಲನೂ ಬೆಳೆದಿದ್ವಿ. ಹಲಸಂದೆ ಹೆಸರು ಎಲ್ಲ ಬೆಳೆದ್ವಿ. ಆಗ ಅದಕ್ಕೆ ಬರೋ ಹುಳುಗಳನ್ನ ತಿನ್ನಕ್ಕೆ ಬರ್ತವೆ, ಕಾಳು ತಿನ್ನಲ್ಲ ಇವು. ಬೆಳಗ್ಗೆ ಕೂತ್ಕೊಂಡು ಏನು ಕೆಲಸ ಅಂದರೆ ನಮಗೆ ಇಲ್ಲಿ ಯಾರೋ ಒಬ್ಬರು ಒಂದು ಚಾರ್ಟ್ ಕೊಟ್ಟು ಹೋಗಿದ್ರು, ಬಯಲುಸೀಮೆ ಹಕ್ಕಿಗಳು ಅಂತ. ಎಲ್ಲ ಹಕ್ಕಿಗಳನ್ನು ನೋಡ್ಬಿಟ್ಟಿದ್ವಿ. ಸೊ ಕೂತ್ಕೊಂಡು ಏನಂದರೆ ಕೆಲಸ ಇದು ಬಂತ ಇವತ್ತು ಯಾವ್ದು ಬಂತು ಎಲ್ಲ ಅಟೆಂಡೆನ್ಸ್ ಆಗೋದು. ನಾನು ನನ್ನ ಮಕ್ಕಳು ಕೂತ್ಕೊಂಡು ಕರೆಕ್ಟ್ ಅಟೆಂಡೆನ್ಸ್ ಹಾಕೋದು. ಅದು ಬಿಟ್ಟು ಇಲ್ಲೊಂದು ಗೋಶಾಲೆ ಒಂದಿದೆ, ಅಂದರೆ ಒಂದು ಡೈರಿ ಫಾರ್ಮ್ ಥರ ಮಾಡಿದ್ದಾರೆ. ಅಲ್ಲಿ ಗೀರ್ ಹಸುಗಳು ತರಕಾರಿ ಥರ ಇಂಡಿಯನ್ ದೇಸಿ ಹಸುಗಳು ಅದರದ್ದು ಹಾಲು ಕೊಡ್ತಾಯಿದ್ರು. ನಾನು ನನ್ನ ಚಿಕ್ಕ ಮಗ ಇಬ್ಬರು ಹಾಲು ಚಿಕ್ಕಪಟ್ಟೆ ಕುಡಿತಾ ಇದ್ವಿ. ಸೊ ಇವ್ರು ಶಂಕರನಾರಾಯಣ ಫೋನ್ ಮಾಡಿದಾಗ ಹೇಳಿದ್ರು, ಚೆನ್ನಾಗಿ ಹೇಳಿದ್ರು, ನೀವಿಬ್ಬರು ಹಂಗಾರೆ ಆಲ್ಕೋಹಾಲಿಕ್ಸ್ ಅಂತ. ಆಲ್ಕೋಹಾಲಿಕ್ಸ್ ಇಬ್ಬರು ಬೆಳಗ್ಗೆ ಒಂದೊಂದು ಬಾಟ್ಲಿಗೆ ಬೆಲ್ಲ ತುಂಬಿಸ್ಕೊಂಡು ಹೋಗಿ ಅಲ್ಲಿ ಹಂಗೆ ಕರ್ಸ್ಕೊಂಡು ಅದ್ರೊಳಗಡೆ ಏನೋ ಒಂದೊಂದು ಬಾಟ್ಲಿ ಎತ್ತದು ಇಬ್ಬರು. ಸೊ ಅದು ಬರೋಣ ವಾಪಸ್ ಬರೋಣ. ಏನು ಹೇಳ್ತಾ ಇದೆ ಯಾವ್ದ್ರ ಬಗ್ಗೆ ಹೇಳ್ತಾರೆ. ಸೊ ಆಡಿಯನ್ಸ್ನ ಶೇರ್ ಮಾಡೋದು ಅವ್ರ ಕರ್ತವ್ಯ ಕೂಡ ಅನಿಸುತ್ತೆ. ಅವ್ರಿಗೆ ಆಡಿಯನ್ಸ್ ಕೊಟ್ಟಿರುವುದನ್ನು ನೀವು ಹೆಂಗೆ ವಾಪಸ್ ಕೊಡ್ತಾರೆ ಅವರು ಸಿನಿಮಾಗಳ ಮೂಲಕ, ಒಂದು ಸೋಷಿಯಲಿ ಅವೇರ್ ಸಿನಿಮಾಗಳ ಮೂಲಕ ಅದು ಮಾಡ್ತಾರೆ. ಇಲ್ದಿದ್ರೆ ಆ ಸಿನಿಮಾಗಳಿಗೆ ವಸ್ತು ಬೇಕಲ್ಲ ಏನೋ ಒಂದು, ಅದು ಸೋಷಿಯಲಿ ರೆಲೆವೆಂಟ್ ಸಬ್ಜೆಕ್ಟೇ ಇರುತ್ತೆ ಯೂಶ್ವಲ್ ಆಗಿ. ಅದರ ಬಗ್ಗೆ ಏನು ಹೇಳ್ತಾರೆ ಹೆಂಗೆ ಹೇಳ್ತಾರೆ ಅನ್ನೋದು ಅದು ಅವ್ರಿಗೆ ಬಿಟ್ಟಿದ್ದು. ಜೊತೆಗೆ ಎಷ್ಟು ಕ್ರಿಯೇಟಿವ್ ಲಿಬರ್ಟಿ ಇರುತ್ತೆ ಒಬ್ಬ ಡೈರೆಕ್ಟರ್ಗೆ ಅನ್ನೋದು ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಇದನ್ನು ಅವ್ರು ಮಾಡಲೇಬೇಕು. ಹೊಸ ಟ್ಯಾಲೆಂಟ್ಗಳನ್ನ ಜೊತೆಗೆ ತೊಗೊಳ್ತಾ. ಸೊ ಹಾಗಾಗಿ ಈಗ ಆ ಹೀರೋಯಿನ್ಗಳ ಬಗ್ಗೆ ನಾವು ರಿಪಿಟೇಷನ್ ಬಗ್ಗೆ ಮಾತಾಡ್ತಲ್ಲ, ರಿಪಿಟೇಷನ್ ಮಾಡದೇ ಹೋದರೂ ಒಂದೊಂದು ಹಿಟ್ಟಿನ ಮೂಲಕನೂ ಅವ್ರಿಗೆ ಇನ್ನೂ ಹೆಚ್ಚಿಗೆ ಕೆಲಸ ಸಿಗುವ ಹಾಗೆ ಆದರೆ ದಟ್ಸ್ ಆಲ್ಸೋ ನೈಸ್ ಅನಿಸುತ್ತೆ. ಗೊತ್ತಿಲ್ಲ, ಹಾಗೆ ಎಲ್ಲದಕ್ಕೂ ಬೇರೆ ಬೇರೆ ಮುಖಗಳಿರ್ತವೆ. ನಾವು ಒಂದು ಮುಖ ನೋಡ್ಬಿಟ್ಟು ಅದನ್ನೇ ಇಟ್ಕೊಂಡು ಜಡ್ಜ್ ಮಾಡೋಕ್ಕೂ ಸಾಧ್ಯ ಇಲ್ಲ, ಇದೇ ಸರಿ ಇದೆ ತಪ್ಪು ಅಂತ. ಸೊ ಅವ್ರ ಸಿನಿಮಾ ಮೂಲಕ ಅದಾಗಬೇಕು ಅನಿಸುತ್ತೆ. ಸೊ ಹಾಗಾಗಿ ಆ ವಿಸಿಬಿಲಿಟಿಗೋಸ್ಕರ ಖಂಡಿತ ಸ್ಟಾರ್ ಸಿನಿಮಾಗಳು ಖಂಡಿತ ಮಾಡ್ತೀನಿ ಸಿಕ್ಕಿದ್ರೆ. ಈಗೆಲ್ಲ ಸ್ಟಾರ್ ಸಿನಿಮಾಗಳಿಗೂ ಸ್ಟಾರ್ಗಳೇ ಬೇಕಾಗತ್ತಲ್ಲ, ನೆಗೆಟಿವ್ ರೋಲ್ಗೂ ಸ್ಟಾರ್ಗಳೇ ಬೇಕಾಗತ್ತೆ. ಎಲ್ಲೋ ಹಿಂದಿಯಿಂದ ಒಬ್ಬ ಹೀರೋನೇ ಕರ್ಕೊಂಬಂದು ಆ್ಯಕ್ಟ್ ಮಾಡ್ತಾ ಇರ್ಬೇಕಾದ್ರೆ ಸೊ ನಮ್ಗಳಿಗೆಲ್ಲ ಆಪರ್ಚುನಿಟಿ ಭಾರಿ ಕಡಿಮೆ. ಅದು ಮೋಸ್ಟ್ಲಿ ರಂಜಿತ್ತಿಂದ ಒಂದಾಯಿತು ಮೇಯ್ನಾಗಿ. ರಂಜಿತ್ಗೆ ಥಿಯೇಟರ್ ಹುಡುಗರನ್ನೆಲ್ಲ ಸುಮಾರು ಜನ ಮಾಡಿಸ್ಬೇಕು ಅಂತಿತ್ತು. ಕಬಾಲಿ ಫಸ್ಟ್ ಮಾಡಿದ್ದು. ಕುಮುದ ಯಾರನ್ನು தெரியுதுல்ல எப்படி மறந்திருக்கோம் நான் மறக்க மாட்டேன். ಇದು ನೆಲ್ಸನ್ ಮಾಡಿದ್ದು ಸೆಕೆಂಡ್. ವೇಟನ್ ಜೈ ಭೀಮ್ನ ನಂತರ ಬಂದಿತ್ತಲ್ಲ, ನನಗೆ ಯಾವ ಡೈರೆಕ್ಟರ್ಗೋಸ್ಕರನೇ ಮಾಡಿದೆ ಆ ಸಿನಿಮಾನ. ತುಂಬ ಫ್ರೆಶ್ ಅಪ್ರೋಚ್. ಆ ಥರದ ಒಬ್ಬ ಡೈರೆಕ್ಟರು ಈ ಥರದೊಂದು ಕಮರ್ಷಿಯಲ್ ಸಿನಿಮಾ ಈ ಥರದ್ದು ಆ್ಯಕ್ಟರ್ ಜೊತೆ ಮಾಡಿದಾಗ ಇಟ್ಸ್ ರಿಯಲಿ ಡಿಫ್ರೆಂಟ್. ಅವ್ರಿಗಿದ್ದ ಆ ಸೋಷಿಯಲ್ ಅವೇರ್ನೆಸ್ ಅದು ಇದೆಲ್ಲನೂ ಒಂದು ಸಿನಿಮಾ ಒಳಗಡೆ ಕಂಟೆಂಟ್ ಒಳಗಡೆ ಅದಿತ್ತಲ್ಲ. ತುಂಬ ಮುಖ್ಯವಾದ ಒಂದು ವಿಷಯ ಎಜುಕೇಷನ್ ಸಿಸ್ಟಮ್ ಬಗ್ಗೆ ನೈಸ್ ಹೆಂಗೆ ಮ್ಯಾನಿಪುಲೇಟ್ ಆಗ್ತಾ ಇದೆಲ್ಲ. ನಿಮಗೆ ಈಗ ನೋಡಿ, ಈ ಪ್ಯಾನ್ ಇಂಡಿಯಾ ಅಂತ ಕರೆಯೋದನ್ನು ಬಹಳ ಜನ ಸಿನಿಮಾದ ಹಾರ್ಡ್ ಕೋರ್ ಕ್ರಿಟಿಕ್ಸು ಒಂದು ಭಾಷೆಗೆ, ಪ್ರಾದೇಶಿಕ ಭಾಷೆಗೆ ಒಂದು ಶಾಪ ಅಂತ ಡಿಫೈನ್ ಮಾಡ್ತಾರೆ. ಅಂದರೆ ಪ್ಯಾನ್ ಇಂಡಿಯಾ ಯು ಕ್ಯಾನ್ ಮೇಕ್ ಇಟ್ ಹ್ಯಾಪನ್ಸ್ ಅನ್ನೋ ಥರ ಕೆಲವೊಂದು ಡೆಫಿನೇಷನ್ಸ್ ಹೇಳ್ತಾರೆ. ನಿಮಗೆ ಕಲಾವಿದರಾಗಿ ಪ್ಯಾನ್ ಇಂಡಿಯಾ ನಿಮಗೆ ಕರಿಯರ್ಗೆ ಪ್ಲಸ್ ಆರ್ ಮೈನಸ್? ಪ್ಯಾನ್ ಇಂಡಿಯಾ ಅನ್ನೋದು ಅದೇ ನಂಗೆ ಗೊತ್ತಿಲ್ಲ, ಯಾವುದನ್ನು ಪ್ಯಾನ್ ಇಂಡಿಯಾ ಅನ್ಬೋದು ಅಂತಲೇ ಗೊತ್ತಿಲ್ಲ. ಅದಕ್ಕೆ ಹೆಂಗೆ ಡಿಫೈನ್ ಮಾಡೋದು? ಎಲ್ಲ ಕಡೆ ಒಗ್ಗುವಂಥದ ಅಥವಾ ಎಲ್ಲ ಕಡೆ ಓಡುವಂಥದ? ಈಗ ಕಾಂತಾರ ಇಸ್ ನಾಟ್ ಪ್ಯಾನ್ ಇಂಡಿಯನ್ ಅಲ್ವಾ? ಫಸ್ಟ್ ಮೊದಲು ಪ್ಯಾನ್ ಇಂಡಿಯನ್ ಅಲ್ಲ ಅಲ್ವಾ? ಹೌದು, ಗೊತ್ತಿಲ್ಲ ಅದನ್ನು ಡಿಫೈನ್ ಹೆಂಗೆ ಮಾಡಿದ್ದಾರೆ ಅಂತ. ಅದು ಎಲ್ಲ ಕಡೆ ಓಡ್ಬಿಡ್ತಲ್ಲ. ಆದರೆ ಅದು ಹೆಂಗೆ ಪ್ಯಾನ್ ಇಂಡಿಯಾ ಅಂತ ಕನ್ಸಿಡರ್ ಆಗುತ್ತೆ ಅಂತ ಗೊತ್ತಿಲ್ಲ ನನಗೆ. ಪ್ಯಾನ್ ಇಂಡಿಯಾಗೋಸ್ಕರ ಮಾಡಿದ್ರೆ ಮೋಸ್ಟ್ಲಿ ಪ್ಯಾನ್ ಇಂಡಿಯನ್ ಇರ್ಬೋದು.
ಅದಕ್ಕೆ ಕಂಪೇರ್ ಮಾಡಿದ್ರೆ ನಾವು ಈಗ ಪ್ಯಾನ್ ಇಂಡಿಯನ್ ಅಪೀಲ್ ಅಲ್ಲ, ಪ್ಯಾನ್ ಇಂಡಿಯಾ ಅಂತಂದರೆ ಪೂರ್ತಿ ಇಂಡಿಯಾಲ್ಲಿ ರಿಲೀಸ್ ಮಾಡೋಂಥ, ಆಲ್ ಓವರ್ ಇಂಡಿಯಾ ರಿಲೀಸ್ ಮಾಡೋಕ್ಕಾಗುವಂಥದ್ದು, ಆಲ್ ಓವರ್ ಇಂಡಿಯಾ ಒಪ್ಪಿಗೆ ಆಗುವಂಥದ್ದು. ಸೊ ಅವಾಗ ನಿಮಗೆ ವೆರೈಟಿ ಕಡಿಮೆ ಆಗೋಗ್ಬಿಡುತ್ತೆ. ಡೈವರ್ಸಿಟಿನೇ ನಮ್ಮ ಮೂಲ ಬಂಡವಾಳ ಅಲ್ಲ, ಬಂಡವಾಳನೇ ಅದು ನಮಗೆ, ಅದರಲ್ಲಿ ಇದರ ಬ್ಯೂಟಿನೇ ಅದು. ಸೊ ಆ ಬ್ಯೂಟಿ ಇಲ್ಲದೇ ಇರುವಂಥದ್ದು ಒಂದು ಏನೇನೋ ಕ್ರಿಯೇಟ್ ಮಾಡಬೇಕಾದ್ರೆ, ಬಟ್ ಸ್ಟಿಲ್ ಅದರಲ್ಲೂ ಒಂದಿದೆ. ಈಗ ಸಿಟಿಗಳು ಹೆಚ್ಚು ಕಡಿಮೆ ಒಂದೇ ಥರ ಆಗೋಗ್ಬಿಟ್ಟಿದೆ, ಗ್ಲೋಬಲೈಸೇಷನ್ ಏನು ಮಾಡೋಕ್ಕಾಗಲ್ಲ. ಎಸ್ಪೆಷಲಿ ಮೆಟ್ರೋಗಳು, ಮೆಟ್ರೋ ಸಿಟಿಗಳು ಎಲ್ಲ ಹೆಚ್ಚು ಕಡಿಮೆ ಒಂದೇ ಬಣ್ಣಕ್ಕೆ ಬಂದು ಕೂತಿವೆ. ಎಲ್ಲ ಕಡೆ ಎಲ್ಲ ತಿಂಡಿನೂ ಸಿಗುತ್ತೆ, ಇದ್ರೂ ನಮ್ಮದೇ ತಿಂಡಿಗಳಿದ್ರು. ಇದರಲ್ಲಿ ಜಟ್ಟದಲ್ಲಿ ಗಿರಿ ಚೆನ್ನಾಗಿ ಬರೆದಿದ್ರು, ಯಾವುದದು ಆ ಹಾಡಲ್ಲಿದೆ ಅಲ್ವಲ್ಲ, ಎಲ್ಲ ಕಡೆನೂ ಒಂದೇ ಆಗೋಯ್ತು, ತಿಂಡಿ ಎಲ್ಲ ಒಂದೇ ಆಗೋಯ್ತು. ಹುಚ್ಚು ಮುಂಡೆ ಗಂಡನ ಮದುವೆ ಮಲೆನಾಡ ಸೀಮೆಯಲ್ಲಿ ಕಾಂಬುಕೆ ಕಣ್ಣೆ ಕಾಣ್ತಿಲಿ ಅಂತ ಒಂದು ಸಾಂಗ್ ಚೆನ್ನಾಗಿತ್ತು. ಅದು ಅದರಲ್ಲಿ ಹಾಗೆ ಎಲ್ಲ ತಿಂಡಿಗಳು ಒಂದೊಂದು ಊರಿಗೂ ಒಂದೊಂದು ತಿಂಡಿ ಇತ್ತು ಮುಂಚೆ, ಈಗೆಲ್ಲ ಒಂದೇ ಆಗೋಗ್ಬಿಟ್ಟಿದೆ ಅಂತ ಹಂಗೆ ಆಗೋಗ್ಬಿಟ್ಟಿದೆ ಈಗೆಲ್ಲ. ಸೊ ಪ್ಯಾನ್ ಇಂಡಿಯಾ ವಾಪಸ್ ಬರೋಣ. ಪ್ಯಾನ್ ಇಂಡಿಯಾದಲ್ಲಿ ಎಲ್ರಿಗೂ ಅದೇ ಲಿಮಿಟೇಷನ್ ಆಗೋಗ್ಬಿಡುತ್ತೆ. ನಿಮಗೆ ಆ ಕಲರ್ಸ್ ಕಡಿಮೆ ಆಗ್ತಾ ಹೋಗುತ್ತೆ, ಬಣ್ಣಗಳು ಕಡಿಮೆ ಆಗೋಗ್ಬಿಡುತ್ತೆ, ಅದರಲ್ಲಿ ತುಂಬಿಸೋಕ್ಕಾಗುವಂಥ ಬಣ್ಣಗಳು, ಕಥೆಗಳು ಎಲ್ಲವೂ ಕಡಿಮೆ ಆಗೋಗುತ್ತೆ. ಸಿಟಿ ಎಲ್ಲನೂ ಯೂನಿಫಾರ್ಮ್ ಎಕ್ಸ್ಪೀರಿಯನ್ಸು ಅಷ್ಟೇ. ನೀವು ಸಿಟಿ ಮಾಡ್ಬೋದು, ಸಿಟಿ ಕಥೆ ಮಾಡ್ಬೋದು, ಒಂದು ಲವ್ ಸ್ಟೋರಿ ಮಾಡ್ಬೋದು, ಅಥವಾ ಹ್ಯೂಮನ್ ಎಮೋಷನ್ಸ್ ಇಟ್ಕೊಂಡು ಮಾಡ್ಬೋದು, ವಿಚ್ ಇಸ್ ವೆರಿ ಯೂನಿವರ್ಸಲ್. ಅದನ್ನು ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ. ಅದೇ ಬಂಡವಾಳ ದೊಡ್ಡದಾಗ್ತಾ ಹೋಗುತ್ತೆ. ಸಮಸ್ಯೆ ಏನಂದರೆ ದೊಡ್ಡ ಬಂಡವಾಳ ಆದಾಗ ಸಮಸ್ಯೆ ಆಗೋದು, ಚಿಕ್ಕ ಬಂಡವಾಳದ ಸಿನಿಮಾಗಳಿಗೆ ಸಮಸ್ಯೆ ಆಗೋಗ್ಬಿಡುತ್ತೆ. ಈಗಂತೂ ಕಾರ್ಪೊರೇಟ್ಸ್ ಎಲ್ಲ ಬಂದಿರೋದ್ರಿಂದ ಈ ಕಾರ್ಪೊರೇಟ್ಗೆ ಒಂದು ಬಡ್ಜೆಟ್ ಅಂತ ಫಿಕ್ಸ್ ಮಾಡ್ತಾರೆ, ಒಂದು 500 ಕೋಟಿ ಅಂತ ಫಿಕ್ಸ್ ಮಾಡ್ತು ಅಂತಂದರೆ ಒಂದೊಂದು ಸಿನಿಮಾ ಒಂದು 150 ಕೋಟಿ 200 ಕೋಟಿ ಮಾಡಿಬಿಟ್ರೆ, ಆ 150 ಕೋಟಿಲಿ 2 ಕೋಟಿದು ಅವರು 50 ಸಿನಿಮಾ ಮಾಡ್ಬೋದಾಗಿತ್ತಲ್ಲ, 100 ಕೋಟಿಯಲ್ಲಿ 70 ಸಿನಿಮಾ ಮಾಡ್ಬೋದಾಗಿತ್ತಲ್ಲ. ಅದು ಮಾಡೋಕ್ಕಾಗೋದಿಲ್ಲ ಅವರು. ಇವರು ಓಕೆ ದೊಡ್ಡ ಬಂಡವಾಳ ಹಾಕಿ ದೊಡ್ಡ ಇನ್ಕಮನ್ನು ತೆಗೆಯುವಂಥ ಒಂದು ಬಿಸ್ನೆಸ್ ಅದು ನಿಜ. ಅದನ್ನು ಮಾಡಬಾರ್ದು ಅಂತೂ ನಾವು ಹೇಳೋಕ್ಕಾಗಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ಅದೇ ಈ ಕ್ರೋನಿಕ್ ಕ್ಯಾಪಿಟಲಿಸಮ್ ಇದೆಯಲ್ಲ, ಕ್ರೋನಿಕ್ ಕ್ಯಾಪಿಟಲಿಸಮ್ ಥರನೇ ಇದು ಅಂತ ನನಗನ್ಸುತ್ತೆ. ಚಿಕ್ಕ ಸಿನಿಮಾಗಳು ಅಷ್ಟು ಸಿನಿಮಾಗಳು ಕಾನ್ ಮಾಡೋಕ್ಕೆ ಆಗಲ್ಲ ಆ ಕಾರ್ಪೊರೇಟ್ಗೆ, ಯಾಕಂದರೆ ಫಿಕ್ಸ್ಡ್ ಬಡ್ಜೆಟ್ ಇರೋದ್ರಿಂದ ಮಾಡೋಕ್ಕೆ ಆಗಲ್ಲ. ಇಂಥದ್ದು 3 ಸಿನಿಮಾ ತೊಗೊಂಡ್ರೆ ಅವ್ನ ಬಡ್ಜೆಟ್ ಖಾಲಿ, ಅವ್ನು ಯಾವ ಎಕ್ಸ್ಪೆರಿಮೆಂಟ್ಗೂ ಓಪನ್ ಆಗಿರೋಕ್ಕಾಗಲ್ಲ. ಅವನಿಗೆ ಬಿಸ್ನೆಸ್ ಆಗಿರ್ಬೋದು ಅದರಲ್ಲಿ. ಸೊ ಈಗ ಕಾಂತಾರನೇ ಎಷ್ಟೋ ಕೋಟಿಗೆ ಮಾರಾಟ ಆಯ್ತಲ್ಲ. ಸೊ ಆ ಥರದ ಸಿನಿಮಾಗಳು ಕೋಡಗನ್ನ ಕೋಳಿ ನುಂಗಿತ್ತು ಆ ಥರ ನುಂಗ್ಬಿಡ್ತಾವೆಲ್ಲ ಪೂರ್ತಿ ಮೆಜಾರಿಟಿ ಇವರೇ ಇರ್ತಾರೆ. ಇಷ್ಟು ಸಣ್ಣ ಸಿನಿಮಾಗಳಿರ್ತವೆ, ಇದು ಎಲ್ಲನೂ ನುಂಗಿ ಹಾಕ್ಬಿಡುತ್ತೆ. ಅದಾಗುತ್ತೆ, ಅದೊಂದು ದುರಂತಾನೆ. ಅದರಿಂದ ಹೆಂಗೆ ತಪ್ಪಿಸ್ಕೋಬೇಕು ಅಂತ ಗೊತ್ತಿಲ್ಲ. ದರ್ ಶುಡ್ ಬಿ ಅ ಬ್ಯಾಲೆನ್ಸ್ ಎಲ್ಲ ಒಂದು ಕಡೆ. ಅದು ನಾವೇ ಇಂಪೋಸ್ ಮಾಡ್ಕೋಬೇಕು. ಯಾರನ್ನೋ ಸಿನಿಮಾ ಮಾಡಬೇಡಿ ಅಂತ ಹೇಳೋಕ್ಕಲ್ಲ. ಈಗ ನಮ್ಮಲ್ಲೂ ಅದು ಸಮಸ್ಯೆ ಇದೆಯಲ್ಲ, ಎಷ್ಟೊಂದು ಸಿನಿಮಾ ರಿಲೀಸ್ ಆಗುತ್ತೆ, ಥಿಯೇಟ್ರ್ಗಳೇ ಇಲ್ಲ, ಕಡಿಮೆ ಮಾಡ್ಕೊಂಡು ಹೆಂಗೆ ನೀವು ಕ್ರಿಯೇಟಿವ್ ಲಿಬರ್ಟಿನ ಕಟಿಯಲ್ಲಿ ಮಾಡ್ತಾರೆ, ಹೆಂಗೆ ಕಡಿಮೆ ಮಾಡ್ತಾರೆ? ಸಿನಿಮಾ ಮಾಡಬೇಡಿ ಅಂತ ಯಾಕೆ ನಾವು ಯಾರು ಸಿನಿಮಾ ಮಾಡಬೇಡಿ ಅಂತ ಹೇಳೋಕ್ಕೆ? ಅವನು ಇಷ್ಟ ಅವ್ನು ಮಾಡ್ತಾನೆ, ಅವ್ನು ಕ್ರಿಯೇಟಿವ್ ಅರ್ಜಿ ಯಾವಾಗ ಬರುತ್ತೋ ಮಾಡಬೇಕು ಅಂತ ಮಾಡ್ತಾನೆ. ಅದಕ್ಕೆ ತಕ್ಕ ಒಂದು ವ್ಯವಸ್ಥೆನ ನಾವು ನಿರ್ಮಾಣ ಮಾಡಿಕೊಡ್ಬೇಕು. ಒಂದು ಅದೇ ಪ್ರಜಾಪ್ರಭುತ್ವ ಆಗಿರೋದ್ರಿಂದ ಪ್ರಜೆಗಳಿಗೆ ಎಲ್ರಿಗೂ ಸಮಾನ ಅವಕಾಶ ಸಿಗಬೇಕಲ್ಲ. ಸೊ ಆ ಥರದೊಂದು ವ್ಯವಸ್ಥೆ ನಿರ್ಮಾಣ ಮಾಡಿಕೊಡ್ಬೇಕು, ಆ ಥರದೊಂದು ಆಡಿಯನ್ಸನ್ನು ನಿರ್ಮಾಣ ಮಾಡಿಕೊಡ್ಬೇಕು. ಏನು ಮಾಡ್ತಾಯಿಲ್ಲ ನಾವು, ಅದೇ ಸಮಸ್ಯೆ. ಸಿನಿಮಾಗಳಲ್ಲಿ ಆಡಿಯನ್ಸ್ ರೂಢಿ ಮಾಡ್ತಾಯಿಲ್ಲ. ಆಡಿಯನ್ಸ್ ಅಂದರೆ ಕಳಪೆ ಆಗ್ತಾ ಹೋಗ್ತಾ ಇದೆ, ಅಂದರೆ ಆಡಿಯನ್ಸ್ ಅಭಿರುಚಿ ಹಾಳಾಗ್ತಾ ಇದೆ. ಅದಕ್ಕೆ ಬೇಕಾದಷ್ಟು ಕಾರಣಗಳು ಇರ್ತವೆ. ಈ ಗ್ಲೋಬಲೈಸೇಷನ್, ಕನ್ಸ್ಯೂಮರಿಸಮ್ ಎಲ್ಲವೂ ಜೊತೆಗೆ ಎಷ್ಟೊಂದು ಹೆಕ್ಟಿಕ್ ಲೈಫ್ ಸ್ಟೈಲ್, ಕೆಲಸ ಮಾಡಲೇಬೇಕಾದ, ಸಂಪಾದನೆ ಮಾಡಲೇಬೇಕಾದಂಥ ಒತ್ತಡ. ಮುಂಚೆ ಎಲ್ಲ ಏನು ಕೆಲಸ ಇರ್ತಿತ್ತು? ಬರೀ ಗೌರ್ಮೆಂಟ್ ಕೆಲಸ ಅಷ್ಟೇ. ಗೌರ್ಮೆಂಟು ಕೆಲವು ಫ್ಯಾಕ್ಟ್ರಿಗಳಷ್ಟೇ, HAL, BEL ಇಂಥ ಕಡೆ ಆಯಿತು. ಅವ್ರದ್ದು 9 to 5 ಜಾಬ್, ಅಥವಾ ಶಿಫ್ಟ್ ಇದ್ರೂ ಅವ್ರು ಯಾವುದೋ ಒಂದು ಶಿಫ್ಟ್ ಎಕ್ಸ್ಟ್ರಾ ಯಾರು ಮಾಡ್ತಾ ಇರಲಿಲ್ಲ. ಎಲ್ಲರೂ ಮನೆಗೆ ಬರೋರು, ಆರಾಮಾಗಿ ಬೆಳಗ್ಗೆ ಹೋಗೋರು. ನಮ್ಮಪ್ಪ ಅಂತೂ ಇನ್ನೂ ಮೊದಲ, ನಮ್ಮಪ್ಪಂದು ಕಾಲೇಜ್ ಮೇಸ್ಟ್ರಿಗೆ ಏನಂದರೆ ಒಂದೇ ಬಿಲ್ಡಿಂಗಲ್ಲಿ PU ಹೈಸ್ಕೂಲ್ ಎರಡೂ ನಡೆಯೋದು. ಬಿಲ್ಡಿಂಗಲ್ಲಿರಲಿಲ್ಲ, ಗೌರ್ಮೆಂಟು. ಸೊ ಅವ್ರಿಗೇನಂದರೆ 7:30 11 ಗಂಟೆ ಏನೋ ಅಷ್ಟೇ. 11 ಗಂಟೆಯಿಂದ ಹೈಸ್ಕೂಲ್ ಶುರು ಆಗೋದು. ಇವರು ನಮ್ಮಪ್ಪ ಇಲ್ದಿರೋದನ್ನೆಲ್ಲ ಮೈ ಮೇಲೆ ಹಾಕೊಂಡು ಇವ್ರಿಗೆ ಮೊದಲಿಂದ ಆ ಅಧಿಕಾರದ ಇದು ಜೋರಿತ್ತು. ಜೋರಾಗೂ ಮಾಡೋರು, ಚೆನ್ನಾಗಿ ಅಡ್ಮಿನಿಸ್ಟ್ರೇಷನ್ ಸಾಕೋದು, ಒಳ್ಳೆ ಹೆಸರಿದೆ ಎಲ್ಲ ಕಡೆ ಎಲ್ಲ. ಮನೆಯಲ್ಲಷ್ಟೇ ಕೆಟ್ಟ ಹೆಸರು ಅವ್ರಿಗೆ. ಸೊ ಅಲ್ಲೆಲ್ಲ ಒಳ್ಳೆ ಹೆಸರು ತೊಗೊಂಬರೋರು. ಇಲ್ಲಾದರೂ ಗಂಗಯ್ಯನವರು ಅಂದರೆ ಅಯ್ಯೋ ಗಂಗಯ್ಯನವರು, KTG ಅಂತ. ಈಗಲೂ ಮಾಡಲಿಲ್ಲ ಹೋದ್ರೆ ಈಗಲೂ KTG ಅಂದರೆ ಒಳ್ಳೆ ಹೆಸರು. ಸುಮಾರು ಕೆಲಸ ಮಾಡಿದ್ದಾರೆ ಸ್ಕೂಲ್ಗೆ ಎಲ್ಲ. ಇವ್ರ ಕೈಯಿಂದನೂ ಕಾಸಾಪಟ್ಟು ಮಾಡ್ತಾಯಿದ್ರು. ಎಲ್ಲರದ್ದು ಫೀಸ್ ಕಟ್ಟಿ ಅದು ಇದು ಎಲ್ಲ ಮಾಡಾಕ್ಬಿಡೋರು, ಏನು ಬೇಕಾದ್ರೆ ಮಾಡೋರು. ಬಟ್ ಅಷ್ಟೇ ಭಯಂಕರ ಸ್ಟ್ರಿಕ್ಟ್ ಅಲ್ಲವನು. ಹುಡುಗರೆಲ್ಲ ಕಾಣಿಸೋಂಗಿಲ್ಲ, ಅಲ್ಲಿ ಯಾವ ತಲೆಗಿಲೆ ಮಾಡ್ತಾರೆ, ವಾಡದೆ ಮಾಡೋರು. ಆ ಲೆವೆಲ್ಗೆ ಭಯ ಇತ್ತು. ಬಟ್ ಅದನ್ನು ಮನೆಗೂ ತಂದುಬಿಡೋರು, ಅದೇ ಸಮಸ್ಯೆ. ಏನು ಹೇಳ್ತಾ ಇದ್ದೆ ಫಸ್ಟ್, ಎಲ್ಲಿಂದ ಎಲ್ಲಿ ಹೋದೆ ನಾನು? ಅದೇ ಅವಾಗೆಲ್ಲ 9 to 5 ಜಾಬ್ ಮಾಡ್ಬಿಡೋರು ಅಪ್ಪ. ಆಗೆಲ್ಲ ಒತ್ತಡನೇ ಇರ್ತಿರ್ಲಿಲ್ಲ, ಆರಾಮಾಗಿ ಇಷ್ಟು ಕಡಿಮೆ ಇತ್ತು. ಬಂದ್ಬಿಟ್ಟು ಮಧ್ಯಾಹ್ನ ವಾಪಸ್ ಬಂದ್ಬಿಡೋರು. ನಾವೆಲ್ಲ ಯಾಕಪ್ಪ ಇಷ್ಟು ಬೇಗ ಬರ್ತಾರೆ ಮನೆಗೆ ಆಟ ಆಡೋಕೆ? 6 ಗಂಟೆಗೆ ನಾನು ಸಂಜೆ ಬಂದರೆ 4:15 ಮನೆಗೆ ಬಂದರೆ ಕೂತ್ಕೊಂಡಿರೋರು ಹಾಸಿಗೆ ಮೇಲೆ ಮಲ್ಕೊಂಡು ನ್ಯೂಸ್ ಪೇಪರ್ ಓದ್ತಾ ಇರೋರು. ನಾನು ಹೆಂಗೆ ಅಂದರೆ ಎಲ್ಲ ಮುಖ ತೊಳೆದು ಏನೋ ಒಳಗಡೆ ಹೋಗ್ತಾಯಿದ್ದೆ, ತುಂಬ ಒಳ್ಳೆ ಸ್ಟೂಡೆಂಟ್ ಅಂತಾರೆ ಹೋಗೋ ಥರ ಹೋಗ್ಬಿಟ್ಟು ಮೆಲ್ಲಗೆ ಹಿಂದ್ಗಡೆ ಹಿತ್ತಲು ಬಾಗಿಲು ತೆಗೆದು ಓಡೋಗ್ಬಿಡ್ತಾ ಇದ್ದೆ.
ಓಡಾಗ್ತಾನೆ ಅಲ್ಲಿ ಕಿಟಕಿಯಲ್ಲಿ ಕಾಣಿಸ್ತಾ ಇತ್ತು, ಎದ್ದು ಬರೋರು ಗೊತ್ತು ಅವ್ರಿಗೆ ಓಡೋಗಿ ಹೋಗ್ತಾ ಇವ್ನು ಅಂತ. ಅಲ್ಲಿ ಗೊತ್ತಾಗ್ತಾನೆ ಹುಡುಗ ಅಂತ ಕೂಗೋರು ಇಲ್ಲಿಂದ. ನಾನು ವಾಪಸ್ ಒಂದೇ ಹೆಂಗೆ ಬರ್ದೆ ತಿನ್ಕೊಳ್ಳೋಣ ಪರವಾಗಿಲ್ಲ ಅಂತ ಬರೋದಂಗೆ ಮೆಲ್ಲಿ ಎತ್ತಲಿಂದ ಬರೋದು. ಇವ್ರಲ್ಲಿ ಮಲ್ಕೊಂಡ್ರು ಹಾಸಿಗೆ ಮೇಲೆ, ಹಂಗೆ ಅಲ್ಲಿಂದ ಪಕ್ಕದಲ್ಲಿ ಹಿಂಗೆ ಅಡುಗೆ ಮನೆಗೆ ಡೋರ್ ಇತ್ತು, ಇಲ್ಲಿ ಓಡ್ ಬಂದು ಒದೆಯವರು. ಅಷ್ಟರೊಳಗೆ ಒದೆಯನ್ನು ಮಿಸ್ ಮಾಡ್ಕೊಂಡು ಹಂಗೆ ಒಂದು ಸ್ವಲ್ಪ ಬಿದ್ದರು, ಹಂಗೆ ಅದೇ ಪುಷ್ ತೊಗೊಂಡು ಒಳಗಡೆ ಅಡುಗೆ ಮನೆ ಒಳಗಡೆ. ಅದೇನಂತ ಗೊತ್ತಿಲ್ಲ, ಅಡುಗೆ ಮನೆ ಒಳಗಡೆ ಬರ್ತಾ ಇರಲಿಲ್ಲ ಅವರು. ಅದೊಂದು ಸೇಫ್ ಜಾಗ. ಒಳಗಡೆ ಬಂದು ನಮ್ಮಮ್ಮ ಡಿಫೆನ್ಸಿಗೆ ನಿಂತಿರೋರಲ್ಲ, ಏನು ವ್ಯವಸ್ಥೆನೋ. ಓಕೆ, ಬಟ್ ಸಾರಿ, ಈ ಥರದ ಒತ್ತಡಗಳಿಲ್ದಿರೋ ಜೀವನಗಳಿತ್ತಲ್ಲ, ಆಗ ಏನಕ್ಕೆ ಎಲ್ಲಿಗೆ ಬಂತಿದ್ದು? ಅದು ಸಿನಿಮಾ ಜನ ಆರ್ಟ್ ಅಪ್ರಿಸಿಯೇಷನ್ ಬಗ್ಗೆ ಅಂತ ಹೇಳ್ತಾ ಬಂದೆ. ಪುರ್ಸೊತ್ತಿಲ್ಲ ಈಗ. ಸೊ ಈ ಒತ್ತಡಗಳಲ್ಲಿ ಜನ ಅದೇ ಆರ್ಟ್ ಅಪ್ರಿಸಿಯೇಷನ್ ಅನ್ನೋದು ಹೊಟ್ಟೋಗ್ಬಿಡಿದೆ ಈಗ, ಇಲ್ಲವೇ ಇಲ್ಲ. ಕಲೆಯ ಅವಶ್ಯಕತೆಯನ್ನು ಅರ್ಥನೆ ಮಾಡ್ಕೊಳ್ಳೋಕ್ಕೆ ರೆಡಿ ಇಲ್ಲ. ಯಾಕಂದರೆ ಎಲ್ಲ ಸಂಪಾದನೆಯ ಓಟದಲ್ಲಿದ್ದಾರೆ, ಅದನ್ನೇ ಸಾಧನೆ ಅಂದ್ಕೊಂಡಿದ್ದಾರೆ. ಅದರಲ್ಲೇ ಒಂದು ಮನೆ ತೊಗೊಂಡ್ರೆ, ಕಾರ್ ತೊಗೊಂಡ್ರೆ ಸಾಧನೆ, ಇನ್ನೊಂದು ಮನೆ ತೊಗೊಂಡ್ರೆ ಸಾಧನೆ, ಎರಡನೇ ಅಪಾರ್ಟ್ಮೆಂಟು, ಅದರಿಂದ ಇಂಡಿವಿಜುವಲ್ ಮನೆ, ಇನ್ನೆಲ್ಲೋ ಒಂದು ಮನೆ, ಹೀಗೆ ಆಗಿ ನಾವುಗಳು ಅದರಲ್ಲಿ ಸುಮಾರು ಸಿಕ್ಕಾಕೊಂಡಿದ್ದೀವಿ, ಇಲ್ಲ ಅಂತಲ್ಲ. ಬಟ್ ಸ್ಟಿಲ್ ಒಂದು ಬ್ಯಾಲೆನ್ಸ್ ಎಲ್ಲೋ ಒಂದು ಕಡೆ ಹುಡ್ಕೋಬೇಕಾಗತ್ತೆ, ಅದು ಆಗ್ತಾಯಿಲ್ಲ. ಇವೆಲ್ಲವೂ ಕಾರಣ ಆಗಿ ಈ ಸಿನಿಮಾ ಆ್ಯಸ್ ಅನ್ ಆರ್ಟ್ ಮೀಡಿಯಮ್ ಕಷ್ಟನೇ ಇದೆ. ಸೊ ನಾವೆಲ್ಲವನ್ನೂ ರೆಡಿ ಮಾಡ್ಕೋಬೇಕಾಯ್ತು, ಜನಗಳ ಅಭಿರುಚಿಯನ್ನು ಇಂಪ್ರೂವ್ ಮಾಡ್ಕೋಬೇಕಾಯ್ತು. ಜೊತೆಗೆ ಅದರಲ್ಲಿ ಸಿನಿಮಾ ಪಾಲು ಇದೆ, ಇದು ಹಾಳಾಗೋದಕ್ಕೆ ಸಿನಿಮಾ ಪಾಲು ಇದೆ. ನಾವೇನು ಮಾಡ್ತಾಯಿದ್ವಿ ಇಷ್ಟು ದಿವಸ ಅನ್ನೋದು ನೋಡಿಕೊಂಡು ಗೊತ್ತಾಯಿತು. ನಾವು ಅವ್ರಿಗೇನು ಬೇಕೋ ಅದನ್ನು ಅಡುಗೆ ಮಾಡಿ ಕೊಡ್ತಾಯಿತ್ತು. ಎಲ್ಲ ಅಡುಗೆನೂ ರುಚಿ ತೋರಿಸಿದ್ದಿದ್ರೆ ಅವರಿಗೆ, ಅವ್ರ ಅಭಿರುಚಿನೂ ಬೆಳೀತಾಯಿತ್ತು, ಅವ್ರ ಟೇಸ್ಟ್ ಬಜ್ಜಿನೂ ಎವಾಲ್ವ್ ಆಗ್ತಾಯಿತ್ತು, ಎಲ್ಲ ರುಚಿಗಳನ್ನೂ ಐಡೆಂಟಿಫೈ ಮಾಡಿ ಅಪ್ರಿಷಿಯೇಟ್ ಮಾಡೋದಕ್ಕೆ ಬರ್ತಾಯಿತ್ತು. ಒಂದೇ ರುಚಿ ನಿಂಗೆ ಬೇಕಾಯಿತು, ಇದು ರೌಡಿಸಮ್ ಪಿಕ್ಚರ್ ಬೇಕಾ ತಗೋ, ಇಲ್ಲ ಲವ್ ಸ್ಟೋರಿ ಬೇಕಾ ತಗೋ ಅದನ್ನೇ ಕೊಟ್ಟು ಹೊಡೆದು ಅವ್ರು ಇನ್ನೂ ಹಾಲು ಅಭಿಷೇಕ ಮಾಡ್ಕೊಂಡು ಕೂತಿದ್ದಾರೆ. ಪ್ರಶ್ನೆ ಮಾಡೋ ಲೆವೆಲ್ಗೆ ಯಾವಾಗ ಬೆಳೆಸ್ತೀವೋ ಆವತ್ತು ನಾವು ಎಲ್ಲ ಕಲಾ ಮಾಧ್ಯಮಗಳು ಉಳ್ಕೊಳ್ತವೆ. ಸೊ ಅವನು ಜಾಗರೂಕ ಆಗಬೇಕಲ್ಲ, ಅವನೇ ತಾನೇ ಫೈನಲಾಗಿ ಅವನಿಲ್ಲದೆ ಅದು ಸೈಕಲ್ ಕಂಪ್ಲೀಟ್ ಆಗಲ್ವಲ್ಲ. ಈಗ ಸಿನಿಮಾ ಆಯಿತು ಅಂದರೆ, ಸಿನಿಮಾ ಪ್ರೇಕ್ಷಕ ನೋಡಿದ್ರೆ ಸಿನಿಮಾ ಆಯಿತು ಅಂತ ಹೇಳಕ್ಕೆ ಸಾಧ್ಯ. ಸಿನಿಮಾ ಅವನ ಮೂಲಕ ನಾವು ಮಾತಾಡೋಕ್ಕೆ ಶುರು ಮಾಡಿದ್ರೆ ಅದನ್ನ ಹೋಗಿ ತಲುಪಬೇಕಲ್ಲ. ಅವನು ಒಬ್ಬ ಕಾನ್ವರ್ಸೇಷನ್ ಡೈರೆಕ್ಟರ್ ಶುರು ಮಾಡ್ತಾನೆ, ಒಬ್ಬ ರೈಟರ್ ಶುರು ಮಾಡ್ತಾನೆ ಅಂದರೆ ಅದು ಹೋಗಿ ಅವನ ಜೊತೆಗೆ ಹೋಗಿ ಆಡಿಯನ್ಸಿಗೆ ತಲುಪಿ, ಅವನದ್ರ ಬಗ್ಗೆ ಮಾತಾಡಿ, ಅವನದನ್ನು ಕ್ವೆಶ್ಚನ್ ಮಾಡಿ, ಅವನದನ್ನು ತಲೆಯಲ್ಲಿ ಹಾಕ್ಕೊಂಡು ಸುತ್ತ ಹಾಕಿ, ಇವನು ಹುಟ್ಟಾಕಿರೋ ಪ್ರಶ್ನೆ ಅವನ ತಲೆಯಲ್ಲಿ ಹಾಕ್ಕೊಂಡು ಅವನ ಒಂದು ಕಡೆ ಮಾತಾಡಿ. ತಮಿಳ್ನಾಡಲ್ಲಿ ಅದಾಗತ್ತೆ ನೋಡಿ, ಇವಾಗಲೂ ನೋಡಿ ಮಾತುಕತೆಯಲ್ಲಿ ತುಂಬ ಸಲೀಸಾಗಿ ಸಿನಿಮಾ ಡೈಲಾಗ್ಗಳು ಬರ್ತಾವೆ ಅವ್ರಿಗೆ. ನಮ್ಮಲ್ಲೂ ಬರುತ್ತೆ, ಬಟ್ ಆ ಲೆವೆಲ್ಗಿಲ್ಲ. ಅಷ್ಟು ಥಾಟ್ ಪ್ರೊವೋಕಿಂಗ್ ಮಾಡಿಲ್ಲ. ಅದನ್ನು ಎಡವಟ್ ಮಾಡಿದ್ದೀವಿ, ಎಲ್ಲೋ ಒಂದು ಕಡೆ ಮಧ್ಯೆಯಲ್ಲಿ ಬಿಟ್ಟಿದ್ದೀವಿ. ಬಟ್ ಅಲ್ಲಲ್ಲಿ ಒಳ್ಳೆ ಪ್ರಯತ್ನಗಳಾಗ್ತಾಯಿದೆ. ಈಗಲೂ ಎಷ್ಟೋ ಸಿನಿಮಾಗಳು, ಕೆಲವೆಲ್ಲ ಪುಟ್ಟಾಗಿ ಸಿನಿಮಾಗಳು ಓಡಿರ್ತವೆ, ಓಡಿರೋ ಎಕ್ಸಾಂಪಲ್ಸ್ ಇದೆ. ನಮ್ಮಲ್ಲೇ ಹೋದ ವರ್ಷ ಸುಮಾರು ಸಿನಿಮಾಗಳು ಓಡಿವೆ. ನಿಮಗೆ ಸಪ್ತಸಾಗರದ ಆಚೆಯಲ್ಲಿ ಓಡ್ತು, ಸುಮಾರು ಸಿನಿಮಾ ಅಲ್ಲ. ಹೋಪ್ ಇದೆ, ಬಟ್ ಅದನ್ನು ನಾವು ಕನ್ಸಿಸ್ಟೆಂಟಾಗಿ ಮಾಡಬೇಕು. ಪದೇ ಅದನ್ನು ಮಾಡಬೇಕು, ಅದನ್ನೇ ರಿಪೀಟ್ ಮಾಡಬೇಕು, ಜನಗಳಿಗೆ ತಲೆ ಕೆಲಸ ಕೊಡಬೇಕು. ಈಗ ಸಪ್ತಸಾಗರದ ಆಚೆಯಲ್ಲಿ ಬಂದ ತಕ್ಷಣವೇ ಫಸ್ಟ್ ಇದನ್ನು ತುಂಬ ಕಡೆ ಕೇಳಿದೆ, ನಾನೇ ಲೇಟಾಗಿ ನೋಡಿದೆ. ತುಂಬ ಕಡೆ ಸ್ಲೋ ಅಂತಾಯಿದ್ರು. ನಾನು ನೋಡಿದಾಗ ಪರ್ಫೆಕ್ಟ್ ಸ್ಪೀಡ್ ಇದೆ ಅದು ಫಸ್ಟ್ ಪಾರ್ಟ್ ಅಂತೂ ನನಗೆ ತುಂಬ ಇಷ್ಟ ಆಗೋಯಿತು. ಸೆಕೆಂಡ್ ಪಾರ್ಟ್ ಸ್ವಲ್ಪ ಅವರೇ ಗಾಬರಿ ಬಿದ್ದು ಸ್ಪೀಡ್ ಮಾಡಿದ್ರೇನೋ ಅಂತ ಅನ್ನಿಸ್ತಾ ಇದೆ. ಅದು ಈ ಒಪಿನಿಯನ್ನ ತೊಗೊಂಡು ಜನಗಳು ಕೊಡೋ ಒಪಿನಿಯನ್ನ ಅಭಿರುಚಿ ಹಂಗೆ ಮಾಡಿಬಿಟ್ಟಿದ್ದೀವಿ ನಾವು. ಫಾಸ್ಟಾಗಿ ಸಿನಿಮಾ ಯಾಕೆ ಫಾಸ್ಟಾಗಿರಬೇಕು? ಅದಕ್ಕೇನು ಒಂದು ಎಮೋಷನ್ ಕಡಿಮೆ ಆಗೋದಕ್ಕೆ ಅವ್ನು ನಿಂತ್ಕೊಂಡು ಅಷ್ಟೊತ್ತು ನೋಡಿದ್ರೆ ನನಗೆ ಆ ಎಮೋಷನ್ ನಂಗೆ ತನಕ ತಲುಪೋದು, ಅವನ ಒಳಗಡೆ ಆ ಎಮೋಷನ್ ಅಲ್ಲಿಂದ ಅಲ್ಲಿಗೆ ಹೋಗೋದು, ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ. ನಮ್ಮಲ್ಲಿ ಗೊತ್ತಿಲ್ಲ. ಪೊನ್ನಿಯಿನ್ ಸೆಲ್ವನ್ ಬಂದಾಗಲೂ ಹಾಗೆ ಅಂದರು, ಸ್ಲೋ ಅಂದರು. ಅವರು ಸೆಕೆಂಡ್ ಪಾರ್ಟು ಫಾಸ್ಟ್ ಮಾಡಾಕ್ಬಿಟ್ರು. ನನಗೆ ಫಸ್ಟ್ ಪಾರ್ಟ್ ಪರ್ಫೆಕ್ಟ್ ಸ್ಪೀಡಲ್ಲಿ ಚೆನ್ನಾಗಿತ್ತು. ಪಾರ್ಟ್ 1 ಸಕ್ಕತ್ತಾಗಿ ಇಷ್ಟ ಆಯ್ತು ನನಗೆ. ಸೊ ದೊಡ್ಡ ಡೈರೆಕ್ಟರ್ಗಳು ಈ ಪ್ರೇಕ್ಷಕರ ಅಭಿಪ್ರಾಯಕ್ಕೆ ಬಲಿ ಬಿದ್ದುಬಿಡ್ತಾರೆ ನೋಡಿ. ಮಾರ್ಕೆಟೇ ಈಗ ಬಂಡವಾಳ ದೊಡ್ಡದಾದಾಗ ಅದೇ ಸಮಸ್ಯೆ ತಾನೆ. ಹಂಗಾಗಿ ಇಂಡಿಪೆಂಡೆಂಟ್ ಸಿನಿಮಾಗಳು ದುಡ್ಡು ಸೇಫ್ ಮಾಡೋಕ್ಕೆ ಇಲ್ಲಿ ಮಾಡಲೇಬೇಕಲ್ಲ, ವಿಧಿ ಇಲ್ಲ. ಮತ್ತೆ ಇನ್ನೊಂದು ಸಿನಿಮಾ ಮಾಡೋಕೆ ದುಡ್ಡು ಸಂಪಾದನೆ ಮಾಡಲೇಬೇಕಲ್ಲ, ಹಾಕಿದ ದುಡ್ಡನ್ನ. ಸೊ ದೊಡ್ಡ ಸಿನಿಮಾಗಳದ್ದು ಅದೇ ಸಮಸ್ಯೆ. ಸೊ ಇಂಡಿಪೆಂಡೆಂಟ್ ಸಿನಿಮಾಗಳಿಗೆ ಆ ಫ್ರೀಡಮ್ ಇದೆ. ಇಂಡಿಪೆಂಡೆಂಟ್ ಸಿನಿಮಾಗಳಿಗೆ, ಶಾರ್ಟ್ ಫಿಲ್ಮ್ಗಳಿಗೆ ಆ ಫ್ರೀಡಮ್ ನೀವು ಯೂಸ್ ಮಾಡ್ಕೋಬೇಕು. ಆ ಮೂಲಕ ಒಳ್ಳೆ ಅಭಿರುಚಿ ಬಿತ್ತಬೇಕು. ಸೊ ಟ್ರೈ ಮಾಡ್ತಾ ಹೋಗ್ತಾ ಇರಬೇಕು, ಮಾಡೋರು ಮಾಡ್ತಾನೆ ಇರಬೇಕು. ನಮ್ಮ ಹೆಚ್ಚಿನ ಥರ ಎಲ್ಲೋ ಒಂದು ಕಡೆ ಅದು ಎಲ್ಲೋ ಒಂದು ಬೀಜ ತೊಡೆದಾಗತ್ತೆ, ಯಾವುದೋ ಒಂದು ಮರ ಆಗುತ್ತೆ. ಆ ಮರ ನೋಡಿ ಇನ್ನೊಂದಷ್ಟು ಜನ ಅದನ್ನೇ ಮಾಡ್ತಾರೆ, ಹಂಗೆ ಮಾಡೋ ಕೆಲಸ ಮಾಡ್ತಾರೆ. ಅದನ್ನು ಟ್ರೈ ಮಾಡ್ತಾ ಇದ್ದೀನಿ ನಾನು. ಟ್ರೈ ಮಾಡ್ತಾ ಇದ್ದೀನಿ. நீ ஆசைப்பட்ட மாதிரி ஒரு புள்ள உன் கூடயே இருந்து மதுரையை கலக்கட்டும். நான் ಆಸೆಪಟ್ಟ ಮಾರಿ ವಿಚಾರಗಳನ್ನು ಕೆಣಕುವಂಥ, ಪ್ರಬುದ್ಧವಾದ ವಿಚಾರಗಳನ್ನು ಮಂಡಿಸುವಂಥ, ಜೊತೆಗೆ ಸುಮಾರು ಇನ್ಫಾರ್ಮೇಶನ್ ಯಾರು ಜನಗಳಿಗೆ ತಿಳಿಸೋದಕ್ಕೆ ಪ್ರಯತ್ನ ಪಡದೇ ಇರುವಂಥ ಸುಮಾರು ಇನ್ಫಾರ್ಮೇಶನ್ ನಾನು ಕಲಾ ಮಾಧ್ಯಮದಲ್ಲಿ ನೋಡಿದ್ದೀನಿ. ಹೊಸ ಜ್ಞಾನ ತಿಳಿಬೇಕು ಅಂತಂದ್ರೆ ಕಲಾ ಮಾಧ್ಯಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ,
ಬೆಲ್ ಐಕಾನ್ ಒತ್ತಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನ ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.